Hi everyone, welcome to my channel once again. Hi everyone, welcome to my channel once again. I am Ravi Kumar. So ನಿಮಗೆಲ್ಲ ಗೊತ್ತಿರುವ ಹಾಗೆ ನಾವು ಲಾಸ್ಟ್ ಸೆಷನ್ ಅಲ್ಲಿ ಅಂದ್ರೆ MFE ನಲ್ಲಿ ಮೊದಲನೇ ಚಾಪ್ಟರ್ ಆಲ್ಮೋಸ್ಟ್ 20 ಮಾರ್ಕ್ಸ್ಗೆ ನಾವು ಕಂಪ್ಲೀಟ್ ಮಾಡಿದ್ರಿ. ಅದರಲ್ಲಿ ಮೇಯ್ನ್ ಆಗಿ ಒಂದು ಎರಡು ಕ್ವಶನ್ ಓದ್ಕೊಂಡ್ರೆ ಸಾಕು 20 ಮಾರ್ಕ್ಸ್ ಬಂದ್ಬಿಡುತ್ತೆ. ಈಗ ನಾವು ಡಿಸ್ಕಸ್ ಮಾಡ್ತಾ ಇರುವಂತಹ ಯೂನಿಟ್ ಯಾವ್ದಪ್ಪ ಅಂದ್ರೆ ಸೆಕೆಂಡ್ ಯೂನಿಟ್. ಯಾಕಂದ್ರೆ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಸೆಕೆಂಡ್ ಯೂನಿಟ್. ನೀವು ಎಕ್ಸ್ಪೆಕ್ಟೇ ಮಾಡಿರಲ್ಲ. ಸೆಕೆಂಡ್ ಯೂನಿಟ್ ಅಲ್ಲಿ ಮ್ಯಾಕ್ಸಿಮಮ್ ಆಗಿ ನಿಮಗೆ 40 ಮಾರ್ಕ್ಸ್ ವರೆಗೂ ಬರುವಂತ ಚಾನ್ಸಸ್ ಇರುತ್ತೆ. ಓಕೆ, ಎಷ್ಟು ಮಾರ್ಕ್ಸ್? 40 ಮಾರ್ಕ್ಸ್. ಅಂದ್ರೆ ನೀವು ಒಂದು ವೇಳೆ ಇದೊಂದೇ ಯೂನಿಟ್ ಓದ್ಕೊಂಡ್ರು ಕೂಡ ನೀವು ಪಾಸ್ ಆಗುವಂತ ಚಾನ್ಸಸ್ ಇರುತ್ತೆ. ಬಟ್ 40 ನಲ್ಲಿ ಸ್ವಲ್ಪ ಕಡಿಮೆ ಆಗ್ಬಿಟ್ರೆ ಅವಾಗ ಏನಾಗುತ್ತೆ, ಮಿಸ್ ಹೊಡೆಯುತ್ತೆ. ಸೊ ನಾನು ಹೇಳುವಂಥದ್ದು, ನೀವು ಪಾಸ್ ಆಗ್ಬೇಕು ಅಂದ್ರೆ ಯೂನಿಟ್ 1 ಮತ್ತೆ ಯೂನಿಟ್ 2 ಎರಡು ಓದ್ಕೊಂಡ್ರೆ ಸಾಕು. ಇನ್ನ ಕೊನೆದಾಗ ನಾನು ಹೇಳ್ತೀನಿ, ಪಾಸಿಂಗ್ ಪ್ಯಾಕೇಜ್ ಅಲ್ಲಿ ಬರುವಂತಹ ಕ್ವಶನ್ಸ್ ನ ಸೆಲೆಕ್ಟೆಡ್ ಆಗಿ ಮಾಡ್ತೀರಾ ಅಂತಂದ್ರೆ ಸಾಕು. ಅದು ಕೂಡ ಅಷ್ಟೇನೆ, ಆಲ್ಮೋಸ್ಟ್ ಒಂದು PP1 ಇಂದ ನನಗೆ ಅನಿಸ್ತಂಗೆ ಈ ಚಾಪ್ಟರ್ ಅಲ್ಲಿ PP1 ಇಂದ ಹಿಡಿದು PP6 ವರೆಗೂ ಬೇಕಾದ್ರೆ ಮಾಡ್ಬೋದು. ಅಂದ್ರೆ ಪಾಸಿಂಗ್ ಪ್ಯಾಕೇಜ್ ಸೀರೀಸ್ ನ 1 to 6 ಅದು ಆಲ್ರೆಡಿ 1 ಮತ್ತೆ 2 ಲಾಸ್ಟ್ ಸೆಷನ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡಿದೀನಿ. ಅದೇ ರೀತಿ ಈ ಚಾಪ್ಟರ್ ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಬರ್ತವೆ. ಇದನ್ನ ಫಾಲೋ ಮಾಡ್ಕೊಂಡ್ರೆ ಸಾಕು, ನಿಮ್ ಪಾಸ್ ಆಗೋದಕ್ಕೆ ಏನ್ ಕಷ್ಟ ಆಗಲ್ಲ. ಅದ್ ಯಾಕೆ ವಿದ್ಯಾರ್ಥಿಗಳು ಈ ಯೂನಿಟ್ ನ ಅಂದ್ರೆ MFE ನ ಕಷ್ಟ ಅಂತ ಹೇಳ್ತಾರೆ ಅಂತ ಗೊತ್ತಿಲ್ಲ. ಬಟ್ ಅನ್ಸುತ್ತೆ ನಮ್ಗೆ ಆಸ್ ಎ ಲೆಕ್ಚರರ್ ನಮ್ಗೆ ಅನ್ಸ್ಬೋದು. ಬಟ್ ನಿಮ್ಗೆ ಐಡಿಯಾ ಗೊತ್ತಾದ್ಮೇಲೆ ನಿಮಗೆ ಅನ್ಸುತ್ತೆ ಇಷ್ಟು ಈಸಿನಾ ಅಂತೇಳಿ. ಸೊ ಅಲ್ಲಿಗೆ ಇವಾಗಾದ್ರೂ ನಿಮ್ಗೆ ಈ ಐಡಿಯಾ ಗೊತ್ತಾಯ್ತು ಅಂತ ಅನ್ಸುತ್ತೆ. ನಿಮ್ಗೆ ಈ ಐಡಿಯಾ ಗೊತ್ತಾಯ್ತು, ಇಷ್ಟು ಯೂನಿಟ್ ಓದಿದ್ರೆ ಪಾಸ್ ಆಗುತ್ತೆ ಅಂತ ಗೊತ್ತಾಯ್ತು ಅಂದ್ರೆ ಒಂದು ಕಮೆಂಟ್ ಮಾಡಿ ಹೇಳಿ. ಓಕೆನಾ? ಸೊ ಹಾಗಾದ್ರೆ ನಿಮಗೆ ಈ ಮೆಟೀರಿಯಲ್ ಡೌನ್ಲೋಡ್ ಮಾಡ್ಕೊಬೇಕು ನಾನು ಹೇಳಿದ್ದೀನಿ ಲಾಸ್ಟ್ ಕ್ಲಾಸಲ್ಲೇ. ನನ್ನ ವೆಬ್ಸೈಟ್ ಅನ್ನ ವಿಸಿಟ್ ಮಾಡಿ ಅಥವಾ ಮೊಬೈಲ್ ಆಪ್ ಅನ್ನ ವಿಸಿಟ್ ಮಾಡಿ. ಮೊಬೈಲ್ ಆಪ್ ಅಲ್ಲಿ ನಿಮಗೆ ಎಲ್ಲ ವಿಡಿಯೋಸ್ ಮತ್ತೆ ನಿಮಗೆ ಬೇಕಾಗಿರುವಂತ ಕಂಟೆಂಟ್ ಸಿಗುತ್ತೆ. ಓಕೆನಾ? ಹಾಗಾದ್ರೆ ಯೂನಿಟ್ 2 ಸ್ಟಾರ್ಟ್ ಮಾಡೋಣ. ಈ ಯೂನಿಟ್ 2 ಬಗ್ಗೆ ಹೇಳ್ಬೇಕು ಅಂತಂದ್ರೆ, ಸಿಂಪಲ್ ಆಗಿ ಹೇಳ್ಬೇಕು ಅಂತಂದ್ರೆ, ಈ ಯೂನಿಟ್ ನ ಚಾಪ್ಟರ್ ನೇಮ್ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಇಟ್ ಇಸ್ ನಥಿಂಗ್ ಬಟ್ ಸ್ಟೀಲ್ ಅಂಡ್ ಅಲಾಯ್ ಅಂತ. ಅಂದ್ರೆ ನಿಮ್ಗೆ ಕ್ವಶನ್ ಪೇಪರ್ ಅಲ್ಲಿ ಎಲ್ಲೆಲ್ಲಿ ಸ್ಟೀಲ್ ಅಂತ ಬರ್ತಾ ಇದೆಯೋ ಅದೆಲ್ಲ ಈ ಚಾಪ್ಟರ್ಗೆ ಸೇರಿರುತ್ತೆ ಅಂತಾನೆ ಹೇಳ್ಬೋದು ಮ್ಯಾಕ್ಸಿಮಮ್ ಆಗಿ. ಆಗ್ತಿದ್ಯಾ? ಅಷ್ಟು ಇಂಪಾರ್ಟೆನ್ಸ್ ಅನ್ನು ನೀವು ಕೊಡ್ಬೋದು. ದಟ್ ಇಸ್ ದ ಯೂನಿಟ್ ನಂಬರ್ 2, ಸ್ಟೀಲ್ ಅಂಡ್ ಇಟ್ಸ್ ಅಲಾಯ್ ಅಂತ ಕರೀತಾರೆ. ಓಕೆ, ಸೊ ನೀವು ಕ್ವಶನ್ ಪೇಪರ್ ಕೂಡ ನೋಡ್ಬೋದು ಯಾವ ರೀತಿ ಬರ್ತಾ ಹೋಗುತ್ತೆ. ಕೆಲವು ಕ್ವಶನ್ ಪೇಪರ್ ಅಂದ್ರೆ ರೀಸೆಂಟ್ ಆಗಿ ಬಂದಿರುವಂತದ್ದು. ಫಾರ್ ಎಕ್ಸಾಂಪಲ್ ಈಗ ನೋಡ್ತಾ ಇದೀರಿ, ಏಪ್ರಿಲ್ ಮೇ 2024 ಕ್ವಶನ್ ಪೇಪರ್ನ ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು. ಏನಪ್ಪಾ ಅಂತಂದ್ರೆ ನೋಡಿ, ಜಸ್ಟ್ ಫಸ್ಟ್ ಏನಾಯ್ತು, ಫಸ್ಟ್ ಚಾಪ್ಟರ್ ಎರಡು ಕ್ವಶನ್ ಬಂತು. ಅದಾದ್ಮೇಲೆ ಎರಡನೇ ಕ್ವಶನ್ ಅಲ್ಲಿ ಕೂಡ ಸ್ಟೀಲ್ ಶುರುವಾಯಿತು. ಸೊ ದಟ್ ಇಸ್ 2A ಮತ್ತೆ 2B ಮತ್ತೆ 2C. ಬಟ್ ಈ ಸಿ ಅನ್ನೋದಿದೆಯಲ್ಲ, ಇದು ಮಾತ್ರ ನಾವು ಫಸ್ಟ್ ಯೂನಿಟ್ ಅಲ್ಲಿ ಸೇರಿರುವಂತದ್ದು. ಯಾವುದು? ಸಿ. ಇದು ರೈಟ್ ಎ ನೀಟ್ ಎಕ್ಸ್ಪ್ಲೈನ್ ಎಲೆಕ್ಟ್ರಾನ್ ಮೈಕ್ರೋಸ್ಕೋಪ್ ಅಂತಿದೆಯಲ್ಲ, ಇದು ನಮಗೆ ಯೂನಿಟ್ ನಂಬರ್ 1 ಅಲ್ಲಿ ಸೇರಿರುವಂತದ್ದು. ಬಟ್ ಈಗ ಸ್ಟೀಲ್ ಬಗ್ಗೆ ಇರ್ಬೋದು, ಈ ಕಾಂಪೋಸಿಷನ್ ಇರ್ಬೋದು, ಆಮೇಲೆ ಪ್ರಾಪರ್ಟೀಸ್ ಅಂಡ್ ಅಪ್ಲಿಕೇಶನ್ ಆಫ್ ವೈಟ್ ಕಾಸ್ಟ್ ಐರನ್, ಇದು ಕೂಡ ಈ ಚಾಪ್ಟರ್ ಸಂಬಂಧಿಸಿದ ಕ್ವಶನ್. ಲಿಸ್ಟ್ ದ ಡಿಸೈರಬಲ್ ಪ್ರಾಪರ್ಟೀಸ್ ಆಫ್ ಬಿಯರಿಂಗ್ ಮೆಟೀರಿಯಲ್, ಇದು ಇಲ್ಲಿ ಬರುತ್ತೆ. ಪರ್ಪಸ್ ಆಫ್ ಅಲೈಂಗ್ ಆಫ್ ಎ ಸ್ಟೀಲ್ ಇಲ್ಲೇ ಬರುತ್ತೆ. ಸೊ ಅಂದ್ರೆ ನಮ್ಗೆ ಇಂಪಾರ್ಟೆನ್ಸ್ ಕೊಡಬೇಕಾಗಿರುವಂತದ್ದು ಸ್ಟೀಲ್ಗೆ. ನೀವು ನೋಡಿದ್ರೆ ಯೂನಿಟ್ 1 ಮತ್ತೆ ಯೂನಿಟ್ 2 ನಲ್ಲಿ ಬರುವಂತ ಕ್ವಶನ್ಸ್ ಈ ಚಾಪ್ಟರ್ ಕೂಡ ನಿಮಗೆ ಸಿಗುತ್ತೆ. ಓಕೆನಾ? ಅದೇ ರೀತಿಯಾಗಿ ರೀಸೆಂಟ್ ಮೇಕಪ್ ಎಕ್ಸಾಮ್ ಕ್ವಶನ್ ಪೇಪರ್ ಕೂಡ ನೋಡೋಣ. ಸೊ ಇಲ್ಲಿ ಸ್ವಲ್ಪ ನಿಮ್ಗೆ ಈಸಿ ಆಗ್ಲಿ ಅಂತೇಳಿ ವೆರೈಟಿ ಕ್ವಶನ್ಸ್ ಕೊಟ್ಟರು. ಇದು 22 ಇದು ಪೇಪರ್. ಸೊ ಇದು 22 ಆಗಿರೋದ್ರಿಂದ ಸ್ವಲ್ಪ ಡಿಫರೆನ್ಸ್ ಇರುತ್ತೆ ಅವಕ್ಕೂ ಇವಕ್ಕೂ. ಯಾಕಂದ್ರೆ 22 ನಲ್ಲೆಲ್ಲ ಏನಾಗ್ತಿತ್ತಪ್ಪ ಅಂದ್ರೆ ಆಗ್ತಾನೆ 20 ಸೀರೀಸ್ ಹೊಸದಾಗಿರೋದ್ರಿಂದ ಕ್ವಶನ್ ಪೇಪರ್ ಮಾಡುವಂತವ್ರು ಅವ್ರ ಟ್ಯಾಲೆಂಟ್ ನ ತೋರಿಸ್ತಾ ಇದ್ರು. ಬಟ್ ಈಗ ಏನಾಗ್ತಿದೆ ಅಂತಂದ್ರೆ ಟ್ಯಾಲೆಂಟ್ ಎಲ್ಲ ತೋರಿಸಲ್ಲ, ಜಸ್ಟ್ ಪಾಸ್ ಆದ್ರೆ ಸಾಕು ಅಂತ ನಾವೇನಾಗಿದ್ರಿ, ಫಿಕ್ಸ್ ಆಗಿದ್ರಿ. ಇಲ್ಲಿ ನೋಡಬಹುದು, ಎಕ್ಸ್ಪ್ಲೇನ್ ಹೈ ಸ್ಪೀಡ್ ಸ್ಟೀಲ್, ದಟ್ ಇಸ್ ನಥಿಂಗ್ ಬಟ್ ವಾಟ್. ಈ ಚಾಪ್ಟರ್ ಸಂಬಂಧಿಸಿರುವಂತದ್ದು ಎಷ್ಟು 10 ಮಾರ್ಕ್ಸ್ ಇದೆ. ಸೆಲೆಕ್ಟ್ ಅಂಡ್ ಎಕ್ಸ್ಪ್ಲೇನ್ ದ ಫೆರಸ್ ಮೆಟೀರಿಯಲ್ ಯೂಸ್ ಫಾರ್ ಮೇಕಿಂಗ್ ಸರ್ಜಿಕಲ್ ಅಂಡ್ ಡೆಂಟಲ್ ಇನ್ಸ್ಟ್ರೂಮೆಂಟಲ್, ದಟ್ ಇಸ್ ವಾಟ್ 10 ಮಾರ್ಕ್ಸ್. ಇದು ಕೂಡ ಈ ಚಾಪ್ಟರ್ಗೆ ಬರುತ್ತೆ. ಪ್ರಾಪರ್ಟೀಸ್ ಆಫ್ ಕಾಸ್ಟ್ ಐರನ್, ಇದು ಐ ಥಿಂಕ್ ಇದರಲ್ಲೇ ಬರುತ್ತೆ. ಸೊ ವಾಟ್ ಇಸ್ ಅಲಾಯಿಂಗ್, ಇದು ಕೂಡ ಇದೇ ಕ್ವಶನ್ ಬರುತ್ತೆ. ಅಲ್ಲಿಗೆ ಇಲ್ಲೇ ಎರಡು ಕ್ವಶನ್ ನಿಮ್ಗೆ ಇಲ್ಲಿ 20 ಮಾರ್ಕ್ಸ್ ಬರ್ತಾ ಇದೆ. ಅಂದಾಗೆ ನಾನು ಹೇಳ್ದಂಗೆ ಇಲ್ಲೊಂದು 20 ಮಾರ್ಕ್ಸ್, ಇಲ್ಲೊಂದು 20 ಮಾರ್ಕ್ಸ್ ಬಂದ್ಬಿಡ್ತಾ ಅಂದ್ರೆ ನಿಮ್ಗೆ ಪಾಸ್ ಆಗಕ್ಕೆ ಏನು ತೊಂದರೆ ಇಲ್ಲ. ಬಟ್ ನಾನು ಹೇಳೋದು ನಿಮ್ಗೆಲ್ಲ ಗೊತ್ತೇ ಇದೆ, ನಾವ್ ಯಾವತ್ತು ಟಾರ್ಗೆಟ್ ಇಡಬೇಕಾಗಿರೋದು 40 ಮಾರ್ಕ್ಸ್ಗಲ್ಲ. ನಾವು ಇಡಬೇಕಾಗಿರೋದು ಎಷ್ಟಕ್ಕಪ್ಪ ಅಂದ್ರೆ 60 ಮಾರ್ಕ್ಸ್ಗೆ ಟಾರ್ಗೆಟ್ ಇಡಿ. 60 ಮಾರ್ಕ್ಸ್ಗೆ ಟಾರ್ಗೆಟ್ ಇಟ್ರೆ ಅವಾಗ ನೀವು 40 ತೆಗೆಯುವಂತ ಚಾನ್ಸಸ್ ಈಸಿ ಆಗುತ್ತೆ. ಓಕೆನಾ? ಸೊ ರಿಮೆಂಬರ್ ದಿಸ್ ಒನ್. ಡೋಂಟ್ ಎಕ್ಸ್ಪೆಕ್ಟ್ ಫಾರ್ 40ಗೆ ಅಂತ ರೆಡಿ ಆಗಕ್ಕೆ ಹೋಗ್ಬೇಡಿ. 40ಗೆ ರೆಡಿ ಆದ್ರೆ ನಿಮಗೆ ಸಿಗುವಂತ 30 ಆಗುತ್ತೆ. ಎಕ್ಸ್ಟ್ರಾ ಕೂಡ ಬರ್ದಿರಲ್ಲ. ನಾನು ಸುಮಾರು ಹಳೆ ವಿಡಿಯೋಗಳಲ್ಲಿ ಕೂಡ ಡಿಸ್ಕಸ್ ಮಾಡಿದ್ದೀನಿ, ಯಾಕೆ ಸುಮಾರು ಜನ ಮಕ್ಕಳು ಜಸ್ಟ್ 18 ತಗೊಂಡು ಅಥವಾ 19 ತಗೊಂಡು ಫೇಲ್ ಆಗ್ತಾ ಇರ್ತಾರೆ. ದಿಸ್ ಇಸ್ ದ ಒನ್ ರೀಸನ್. ನೀವು ಎಷ್ಟಪ್ಪ ಅಂದ್ರೆ 38 ಮಾರ್ಕ್ಸ್ ಅಷ್ಟೇ ಬರ್ದಿರ್ತೀರಾ. ಎಕ್ಸ್ಟ್ರಾ ಮಾರ್ಕ್ಸ್ ಒಂದು 2 ಮಾರ್ಕ್ಸ್ ಕೊಡೋಣ ಅಂತಂದ್ರೆ ನೀವು ತಪ್ಪಾಗಿರೋದು ಕೂಡ ಏನು ಬರ್ದಿರಲ್ಲ, ಖಾಲಿ ಶೀಟ್ ಕೊಟ್ಟಿರ್ತೀರಾ. ಸೊ ಇದು ಮೇನ್ ರೀಸನ್ ಯಾಕೆ 19 ತೆಗೆದು ಫೇಲ್ ಆಗುವಂತ ಚಾನ್ಸಸ್ ಇರೋದಕ್ಕೆ. ಓಕೆ, ಸೊ ನಾವು ವಿಲ್ ಮೂವ್ ಡೈರೆಕ್ಟ್ಲಿ ಟು ದ ಯೂನಿಟ್ ನಂಬರ್ 2. ಸೊ ಯೂನಿಟ್
ನಂಬರ್ 2 ನಲ್ಲಿ ಕ್ವಶನ್ಸ್ ನೋಡೋಣ. ದಟ್ ಇಸ್ ವಾಟ್ ಫಸ್ಟ್ ಒನ್, ಎಕ್ಸ್ಪ್ಲೇನ್ HSS. ನೋಡಿ ಇಲ್ಲೇ ನೋಡ್ತಾ ಇದ್ರೆ ಎಕ್ಸ್ಪ್ಲೇನ್ HSS, ಕ್ಲಾಸಿಫಿಕೇಶನ್ ಆಫ್ ಸ್ಟೀಲ್, ಎಕ್ಸ್ಪ್ಲೇನ್ ಹೈ ಸ್ಪೀಡ್ ಸ್ಟೀಲ್. ಸೊ ಈ ಎರಡು ಕ್ವಶನ್ ಕೂಡ ಬರ್ಬೋದು. ನಾವ್ ಈಗ ತಾನೇ ಒಂದು ಕ್ವಶನ್ ಪೇಪರ್ ನೋಡಿದ್ರಿ, ಇಲ್ಲಿ ಅಬ್ಸರ್ವ್ ಮಾಡಬಹುದು. ದಿಸ್ ಇಸ್ ವಾಟ್ ಎಕ್ಸ್ಪ್ಲೇನ್ ಹೈ ಸ್ಪೀಡ್ ಸ್ಟೀಲ್ ಅಂತ ಇದೆ, ಕರೆಕ್ಟಾ? ಎಕ್ಸ್ಪ್ಲೇನ್ ಹೈ ಸ್ಪೀಡ್ ಸ್ಟೀಲ್, ದಟ್ ಇಸ್ ಫಾರ್ 10 ಮಾರ್ಕ್ಸ್ ಕೊಟ್ಟಿದ್ದಾರೆ, ಕರೆಕ್ಟಾ? ಸೊ ಇಲ್ಲಿ ನೋಡಬಹುದು ನೀವು ಯೂನಿಟ್ 2 ನಲ್ಲಿ ಕೊಟ್ಟಿರುವಂತದ್ದು ಕ್ಲಾಸಿಫಿಕೇಶನ್, ವಾಟ್ ಆರ್ ದ ಟೂಲ್ ಸ್ಟೀಲ್ಸ್, ಕ್ಲಾಸಿಫೈಡ್ ಟೂಲ್ ಸ್ಟೀಲ್ಸ್. ಇಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ನಮಗೆ ಬೇಕಾಗಿರುವಂತಹ ಮೇನ್ ಕ್ವಶನ್ಸ್ ಎಲ್ಲ ಇಲ್ಲೇ ಕಾಣಿಸೋದು ನಮಗೆ ಅಬ್ಸರ್ವ್ ಮಾಡಬಹುದು. ಸೊ ರೀಸೆಂಟ್ ಕ್ವಶನ್ ಪೇಪರ್ ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿಯಾಗಿ ಅವರು ಕ್ವಶನ್ ಕ್ಲಾಸಿಫಿಕೇಶನ್ ಆಫ್ ಸ್ಟೀಲ್ ಬಗ್ಗೆ ಕೇಳಿದ್ದಾರೆ ನೋಡಿ. ಸೊ ಅದೇ ತರ ರೀಸೆಂಟ್ ಇನ್ನು ಅದಕ್ಕಿಂತ ಮುಂಚೆ ಬರೋಣ. ದಟ್ ಇಸ್ ವಾಟ್ ಐ ಥಿಂಕ್ ದಿಸ್ ಇಸ್ ಜೂನ್ ಜುಲೈ 23 ಪೇಪರ್. ಇಲ್ಲಿ ನೋಡ್ತಾ ಇದ್ದೀರಾ, ಸೂಟಬಲ್ ಮೆಟೀರಿಯಲ್ ಫಾರ್ ಫಾಲೋಯಿಂಗ್ ಅಂದ್ರೆ ಇದು ಅರ್ಥ ಮಾಡ್ಕೊಳ್ಳಿ. ಈ ತರ ಕ್ವಶನ್ ಕೊಟ್ಟಾಗ ಸರ್ಜಿಕಲ್ ಇನ್ಸ್ಟ್ರೂಮೆಂಟ್, ಕಟಿಂಗ್ ಟೂಲ್ಸ್, ಹ್ಯಾಂಡ್ ಬೇಲ್, ಲೇತ್ ಬೆಡ್, ಕಿಚನ್ ಯುಟೆನ್ಸಿಲ್ಸ್, ಈ ತರ ಯಾವ ಮೆಟಲ್ ಅಂತ ಕೊಟ್ರೆ ಇದು ಕೂಡ ನಿಮಗೆ ಯೂನಿಟ್ ನಂಬರ್ 2 ನಲ್ಲಿ ಇರುವಂತಹ ಕ್ವಶನ್ಸ್ ಅಂತ ನಾವು ಹೇಳ್ಬೋದು. ಓಕೆನಾ? ಸೊ ರಿಮೆಂಬರ್ ದೀಸ್ ಥಿಂಗ್ಸ್, ವೆರಿ ವೆರಿ ಇಂಪಾರ್ಟೆಂಟ್ ಒನ್. ಓಕೆ, ಸೊ ಈಗ ಈ ತರ ಕೇಳುವಂತದ್ದು ನೋಡಿ. ಮತ್ತೆ ವಾಟ್ ಈಸ್ ಅಲಾಯಿಂಗ್? ಸೊ ವಾಟ್ ಈಸ್ ಅಲಾಯಿಂಗ್ ಅನ್ನೋದು ಗ್ಯಾರಂಟಿ ಕ್ವಶನ್. ಅದು 9 ಮಾರ್ಕ್ಸ್ ಕೊಟ್ಟಿದ್ದಾರೆ, ಈಗ 10 ಮಾರ್ಕ್ಸ್ ಕೊಡ್ತಾರೆ. ವಿತೌಟ್ ಡೌಟ್ ಯು ಡೋಂಟ್ ಥಿಂಕ್ ದಟ್ ಸರ್ ಈಗಲೂ ಕೂಡ 9 ಮಾರ್ಕ್ಸ್ 4 ಮಾರ್ಕ್ಸ್ ಕೊಡ್ತಾರ, ಚಾನ್ಸಸ್ ಇಲ್ಲ. ಈಗೆಲ್ಲ 9 4 ಅವೆಲ್ಲ ಇಲ್ಲ, ಕೊಟ್ರೆ 10 ಮಾರ್ಕ್ಸ್. ಓಕೆ, ಫಿಕ್ಸ್ ಆಗ್ಬಿಡಿ, ಆಯ್ತಾ? ಓಕೆ, ಹಾಗಾದ್ರೆ ಹೈ ಸ್ಪೀಡ್ ಸ್ಟೀಲ್ ಬಗ್ಗೆ ಕೊಟ್ಟಾಗ ಏನ್ ಮಾಡಬೇಕು? ದಟ್ ಇಸ್ ನಥಿಂಗ್ ಬಟ್ ವಾಟ್ ಇಸ್ ದಟ್ HS ಅಂದ್ರೆ ಹೈ ಸ್ಪೀಡ್ ಸ್ಟೀಲ್. ಸೊ ಎ ಟೈಪ್ ಆಫ್ ಸ್ಟೀಲ್ ದಟ್ ಸೇಸ್ ದಟ್ ಸ್ಟೇ ಹಾರ್ಡ್ ಈವನ್ ಅಟ್ ಎ ಹೈ ಟೆಂಪರೇಚರ್. ಯಾಕೆ ಇದನ್ನ ಹೈ ಸ್ಪೀಡ್ ಸ್ಟೀಲ್ ಅಂತ ಕರೀತಾರೆ ಅಂದ್ರೆ ಹೈ ಟೆಂಪರೇಚರ್ ಕೂಡ ಇದೇನಾಗಿರುತ್ತೆ, ಇಟ್ ಸ್ಟೇಸ್ ಅಟ್ ಹಾರ್ಡ್ ಆಗಿ ಇರುತ್ತೆ. ಯೂಸ್ಡ್ ಫಾರ್ ಕಟಿಂಗ್ ಟೂಲ್ಸ್. ಇಲ್ಲೇ ಅಬ್ಸರ್ವ್ ಮಾಡ್ತಾ ಇದ್ದೀರಾ, ನಮಗೆ ಒಂದು ಚಿಕ್ಕದಾದ ಕ್ವಶನ್ಸ್ ಕೂಡ ಇಲ್ಲಿ ಆನ್ಸರ್ ಸಿಗ್ತಾ ಇದೆ. ಕಟಿಂಗ್ ಟೂಲ್ಸ್ ಗೆ ಯೂಸ್ ಮಾಡುವಂತ ಮೆಟಲ್ ಯಾವ್ದು ಅಂತ ಕೊಟ್ರೆ ಜಸ್ಟ್ ಯು ರಿಮೆಂಬರ್ ದಟ್ ಇಟ್ ಇಸ್ ನಥಿಂಗ್ ಬಟ್ ಸ್ಟೀಲ್ ಅಂತ ಬರೀರಿ. ಡ್ರಿಲ್ ಬಿಟ್ಸ್ ಮತ್ತೆ ಲೇತ್ ಟೂಲ್ಸ್ ಏನಕ್ಕೆ ಯೂಸ್ ಮಾಡ್ತೀರಿ? ಡ್ರಿಲ್ ಮಾಡುವಂತಹ ಬಿಟ್ಸ್ ನಿಮ್ಗೆಲ್ಲ ಗೊತ್ತಿದೆ, ಮನೆಗಳಲ್ಲಿ ಮಳೆ ಹೊಡಿಬೇಕಾದ್ರೆ ಈ ತರ ಡ್ರಿಲ್ ಮಾಡ್ತಾ ಇರ್ತಾರೆ. ಡ್ರಿಲ್ಗೆ ಬಿಟ್ಸ್ ಬೇಕಾಗುತ್ತೆ, ಆ ಬಿಟ್ಸ್ ತುಂಬಾ ಹಾರ್ಡ್ ಆಗಿರ್ಬೇಕು, ಕರೆಕ್ಟಾ? ಅದಕ್ಕೆ ಯೂಸ್ ಮಾಡ್ತಾರೆ. ಮತ್ತೆ ಲೇತ್ ಟೂಲ್ಸ್ ಕೂಡ ಯೂಸ್ ಮಾಡ್ತಾರೆ. ಇನ್ನು ಕ್ಲಾಸಿಫಿಕೇಶನ್ ಬರೋಣ. ಕಾರ್ಬನ್ ಸ್ಟೀಲ್ ಕಂಟೈನ್ಸ್ ಮೋಸ್ಟ್ ಕಾರ್ಬನ್ ಅಂಡ್ ಸ್ಮಾಲ್ ಅಮೌಂಟ್ ಆಫ್ ಅದರ್ ಎಲಿಮೆಂಟ್ಸ್ ಯೂಸ್ಡ್ ಫಾರ್ ಜನರಲ್ ಕನ್ಸ್ಟ್ರಕ್ಷನ್, ಸ್ಟ್ರಕ್ಚರಲ್ ಬೀಮ್ಸ್, ಕಾರ್ ಬಾಡೀಸ್ ಎಕ್ಸೆಟ್ರಾ. ಅಲಾಯ್ ಸ್ಟೀಲ್ contains carbon and other elements like chromium, nickel and manganese to improve properties. ಎಲ್ಲಿ ಯೂಸ್ ಮಾಡ್ತಾರೆ? ಗೇರ್ಸ್ ಅಂಡ್ ಆಕ್ಸಲ್ಸ್ ಅಲ್ಲಿ ಯೂಸ್ ಮಾಡ್ತಾರೆ ಅಲಾಯ್ ಸ್ಟೀಲ್ ನ. ಇನ್ನು ಸ್ಟೇನ್ಲೆಸ್ ಸ್ಟೀಲ್ ಕಂಟೈನ್ಸ್ ಕ್ರೋಮಿಯಂ ಟು ರೆಸಿಸ್ಟ್ ರಸ್ಟ್ ಅಂಡ್ ಕರೋಷನ್. ಇದರಲ್ಲಿ ನಿಮ್ಗೆಲ್ಲ ಗೊತ್ತಿರುತ್ತೆ, ಮನೆಗಳಲ್ಲಿ ಯೂಸ್ ಮಾಡ್ಬೇಕಾದ್ರೆ ಕೆಲವು ಅಂಗಡಿಗಳಲ್ಲಿ ಈಗೆಲ್ಲ ಏನ್ ಮಾಡ್ತಾರೆ, ಸ್ಟೇನ್ಲೆಸ್ ಸ್ಟೀಲ್ ನ ಯೂಸ್ ಮಾಡ್ತಾರೆ. SS ಅಂತ ಕರೀತಾರೆ. SS ನೀಡಲ್ಸ್ ತಗೊಂಬನ್ನಿ, SS ಮಳೆ ಹೊಡಿರಿ ಅಂತ ಹೇಳ್ತಾರೆ, ಅಥವಾ SS ನ ಯೂಸ್ ಮಾಡಿ ಅಂತ ಹೇಳ್ತಾರೆ. ಯಾಕಂದ್ರೆ ಇದು ಕರೋಷನ್ ಅವಾಯ್ಡ್ ಮಾಡಿದ್ರೆ ತುಕ್ಕು ಹಿಡಿಯೋದಿಲ್ಲ. ಇದು ಎಷ್ಟು ವರ್ಷ ಯೂಸ್ ಮಾಡಿದ್ರು ತುಕ್ಕು ಹಿಡಿದಿರ ಇರುತ್ತೆ. ನಿಮ್ಗೆಲ್ಲ ಗೊತ್ತಿರುತ್ತೆ, ಡೂಪ್ಲೆಕ್ಸ್ ಮನೆಗಳಲ್ಲಿ ಒಳಗಡೆ ಕೂಡ ಸ್ಟೇನ್ಲೆಸ್ ಸ್ಟೀಲ್ ನ ಯೂಸ್ ಮಾಡ್ತಾ ಇರ್ತಾರೆ. ಅದೇ ರೀತಿಯಲ್ಲಿ ಇದನ್ನ ಕಿಚನ್ ಸಿಂಕ್ಸ್ ಮತ್ತೆ ಸರ್ಜಿಕಲ್ ಇನ್ಸ್ಟ್ರೂಮೆಂಟ್ ಯೂಸ್ ಮಾಡ್ತಾರೆ. ಯೂಸ್ಡ್ ಇನ್ ಕಿಚನ್ ವೇರ್ ಅಂಡ್ ಮೆಡಿಕಲ್ ಇನ್ಸ್ಟ್ರೂಮೆಂಟ್ಸ್. ಸೊ ಅದು ಕೂಡ ನೀವು ಅಬ್ಸರ್ವ್ ಮಾಡಬಹುದು ಸ್ಟೇನ್ಲೆಸ್ ಸ್ಟೀಲ್ ನ. ದೆನ್ ಟೂಲ್ ಸ್ಟೀಲ್ ಕಂಟೈನ್ಸ್ ವೇರಿಯಸ್ ಅಲಾಯಿಂಗ್ ಎಲಿಮೆಂಟ್ಸ್ ಟು ಎನ್ಹಾನ್ಸ್ ಹಾರ್ಡ್ನೆಸ್ ಅಂಡ್ ಡ್ಯೂರಬಿಲಿಟಿ. ಸೊ ಯೂಸ್ಡ್ ಫಾರ್ ಮೇಕಿಂಗ್ ಟೂಲ್ಸ್, ಕಟಿಂಗ್ ಟೂಲ್ಸ್ ಅಂಡ್ ಮೋಲ್ಡ್ಸ್ ಗೆ ಯೂಸ್ ಮಾಡ್ತೀರಿ. ಯಾವ್ದನ್ನ? ಟೂಲ್ ಸ್ಟೀಲ್ ನ ಯೂಸ್ ಮಾಡ್ತೀರಿ. ಸೊ ಇದೇ ಆನ್ಸರ್ ಮತ್ತೆ ನಿಮ್ಗೆ ಕನ್ನಡದಲ್ಲಿ ಕೂಡ ಕೊಟ್ಟಿದ್ದೀನಿ. ಯು ಕ್ಯಾನ್ ಅದನ್ನ ಸ್ಟಡಿ ಮಾಡ್ಕೊಬಹುದು ಆರಾಮಾಗಿ. ಸೊ ಇಟ್ ಈಸ್ ಅಬೌಟ್ ವಾಟ್ ಎಷ್ಟು ಮಾರ್ಕ್ಸ್ ಗೆ ನಿಮ್ಗೆ ಇದನ್ನ 10 ಮಾರ್ಕ್ಸ್ ಕೇಳ್ತಾ ಇರುವಂತ ಕ್ವಶನ್ ಆರಾಮಾಗಿ ಬರೀಬಹುದು. ಸೊ ವಾಟ್ ಇಸ್ ದ ಹೈ ಸ್ಪೀಡ್ ಸ್ಟೀಲ್ ಎಕ್ಸ್ಪ್ಲೇನ್ ಕೊಟ್ಟಿದ್ದಾರೆ. ಎ ಟೈಪ್ ಆಫ್ ಸ್ಟೀಲ್ ದಟ್ ಸ್ಟೇಸ್ ಹಾರ್ಡ್ ಈವನ್ ಅಟ್ ಹೈ ಟೆಂಪರೇಚರ್. ಸೊ ಅದರಲ್ಲಿ ವಿಧಗಳು ಯಾವುದು? ಕಾರ್ಬನ್ ಸ್ಟೀಲ್ ಫಾರ್ ಜನರಲ್ ಕನ್ಸ್ಟ್ರಕ್ಷನ್, ಅಲಾಯ್ ಸ್ಟೀಲ್, ಸ್ಟೇನ್ಲೆಸ್ ಸ್ಟೀಲ್ ಮತ್ತೆ ಟೂಲ್ ಸ್ಟೀಲ್ ಅಂತ ಬರೀತೀವಿ. ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣ. ಲಿಸ್ಟ್ ದ ಟೈಪ್ಸ್ ಆಫ್ ಸ್ಟೇನ್ಲೆಸ್ ಸ್ಟೀಲ್ ಎಕ್ಸ್ಪ್ಲೈನ್. ನೋಡಿ ಇದು ಇವಾಗ ಕೇಳುವಂಥದ್ದು ತುಂಬಾ ಕಡಿಮೆ ಇದೆ, ಬಟ್ ನಿಮಗೆ ಇದು ಕೂಡ ಒಂದು ಇಂಪಾರ್ಟೆಂಟ್ ಕ್ವಶನ್. ಯಾಕಂದ್ರೆ ಯೂನಿಟ್ ವೈಸ್ ತಗೊಂಡಾಗ ನಾನು ಅದೇ ಹೇಳೋದು ನಿಮ್ಗೆ, ನೀವು ಪಾಸಿಂಗ್ ಪ್ಯಾಕೇಜ್ ಅಂತ ಓದ್ದಿರಾ ಯೂನಿಟ್ ವೈಸ್ ಸ್ಟಡಿ ಮಾಡ್ತೀನಿ ಅನ್ನೋದಾದ್ರೆ ಈ ಯೂನಿಟ್ ಗೆ ತುಂಬಾನೇ ಇಂಪಾರ್ಟೆನ್ಸ್ ಕೊಡಬೇಕು. ಸೊ ಇಲ್ಲಿ ಮೆನ್ಷನ್ ಮಾಡ್ತಾರೆ ಟೈಪ್ಸ್ ಆಫ್ ಸ್ಟೇನ್ಲೆಸ್ ಸ್ಟೀಲ್ ಯಾವ್ದು ಅಂಡ್ ಸೆಲೆಕ್ಟ್ ದ ಫೆರಸ್ ಮೆಟೀರಿಯಲ್ ಯೂಸ್ಡ್ ಫಾರ್ ಸರ್ಜಿಕಲ್ ಅಂಡ್ ಡೆಂಟಲ್. ಇದಕ್ಕೂ ಕೂಡ ಇದನ್ನೇ ಆನ್ಸರ್ ನಾವು ಬರೀಬಹುದು. ನೋಡಿ, ವಾಟ್ ಆರ್ ದ ಟೈಪ್ಸ್ ಆಫ್ ಸ್ಟೇನ್ಲೆಸ್ ಸ್ಟೀಲ್? Austenitic stainless steel, ferritic stainless steel, martensitic stainless steel, duplex and precipitating and hardening. ಏನಕ್ಕೋಸ್ಕರ ಮಾಡ್ತಾರೆ ಇದನ್ನ? ನಾನ್ ಮ್ಯಾಗ್ನೆಟಿಕ್, ಹೈ ಕರೋಷನ್ ರೆಸಿಸ್ಟೆನ್ಸ್, ಗುಡ್ ಫಾರ್ ವೆಲ್ಡಿಂಗ್. ಸೊ ದಿಸ್ ಇಸ್ ಕಿಚನ್ ಸಿಂಕ್ಸ್ ಅಂಡ್ ಕುಕ್ವೇರ್. ಯಾವುದಕ್ಕೆ? ಆಸ್ಥೆನೆಟಿಕ್ ಸ್ಟೇನ್ಲೆಸ್ ಸ್ಟೀಲ್ ಗೆ. ಯಾವುದಕ್ಕೋಸ್ಕರ? ಇಟ್ ಈಸ್ ನಾನ್ ಮ್ಯಾಗ್ನೆಟಿಕ್ ಮತ್ತೆ ಹೈ ಕರೋಷನ್ ರೆಸಿಸ್ಟೆನ್ಸ್, ಯಾವುದೇ ರೀತಿಯ ತುಕ್ಕು ಹಿಡಿಯೋದಿಲ್ಲ. ಫೆರಿಟಿಕ್ ಅಂದ್ರೆ ಫೆರ್ ಅಂತ ಇಟ್ಕೊಂಡು ನೆನ್ಪಿಟ್ಕೊಳ್ಳಿ, ಇದು ಒಂಥರ ಕಬ್ಬಣ ಇದ್ದಂಗೆ. ಸೊ ನಿಮ್ಗೆ ಗೊತ್ತಿದೆ, ಚಿಕ್ಕ ಮಕ್ಳು ಓದಿರ್ತೀರಾ, ಕಬ್ಬಣಕ್ಕೆ ನಮಗೆ ಕೆಮಿಕಲ್ ನೇಮ್ ಬಂದ್ಬಿಟ್ಟು
ಫೆರಸ್ ಅಂತ ಕರೀತಾರೆ. ದಟ್ ಇಸ್ ವಾಟ್ FE ಅಂತ ಯೂಸ್ ಮಾಡ್ತೀರಿ ಸಿಂಬಲ್ ನ. ಫೆರಿಟಿಕ್ ಮ್ಯಾಗ್ನೆಟಿಕ್ ಇರುತ್ತೆ, ಮಾಡರೇಟ್ ಕರೋಷನ್ ಆಗಿರುತ್ತೆ ಇದು, ಮತ್ತೆ ಲೆಸ್ ಎಕ್ಸ್ಪೆನ್ಸಿವ್, ತುಂಬಾ ಎಕ್ಸ್ಪೆನ್ಸಿವ್, ಕಡಿಮೆ ಇದು. ಅದೇ ಡಿಫರೆನ್ಸ್ ಇರುವಂತದ್ದು. ಇದಕ್ಕೆ ಕಾರ್ ಎಕ್ಸಾಸ್ಟ್ ಸಿಸ್ಟಮ್ಸ್ಗೆ, ಇಂಡಸ್ಟ್ರಿಯಲ್ ಎಕ್ವಿಪ್ಮೆಂಟ್ಸ್ ಯೂಸ್ ಮಾಡ್ತೀರಿ. ದೆನ್ ಮಾರ್ಟಿನ್ ಸ್ಟಿಕ್ ಇರುವಂತದ್ದು, ಇಟ್ ಇಸ್ ಅ ಮ್ಯಾಗ್ನೆಟಿಕ್ ಅಂಡ್ ಹೈ ಸ್ಟ್ರೆಂತ್ ಮಾಡರೇಟ್ ಕರೋಷನ್ ರೆಸಿಸ್ಟೆಂಟ್. ನೈಫ್ಸ್ ಯೂಸ್ ಮಾಡ್ತೀರಿ, ಮತ್ತೆ ಕಟಿಂಗ್ ಟೂಲ್ಸ್ ಯೂಸ್ ಮಾಡ್ತೀರಿ. ಯಾವ್ದನ್ನ ಮಾರ್ಟಿನ್ ಸ್ಟಿಕ್ ಅನ್ನೋದನ್ನ ಕಟಿಂಗ್ ಟೂಲ್ಸ್ ಯೂಸ್ ಮಾಡ್ತೀರಿ. ದೆನ್ ಡ್ಯೂಪ್ಲೆಕ್ಸ್, ಮಿಕ್ಸ್ ಆಫ್ ಅಸ್ಥೆಂಟಿಕ್ ಅಂಡ್ ಫೆರಿಟಿಕ್, ಹೈ ಸ್ಟ್ರೆಂತ್, ಗುಡ್ ಕರೋಷನ್ ರೆಸಿಸ್ಟೆನ್ಸ್. ಅಂದ್ರೆ ಈ ಮೊದಲನೇ ಎರಡೇನಿದೆ, ಅಸ್ಥೆನಿಟಿಕ್ ಮತ್ತೆ ಫೆರಿಟಿಕ್ ಮಿಕ್ಸ್ ಬಂದ್ರೆ ಏನದು ಡ್ಯೂಪ್ಲೆಕ್ಸ್ ಅಂತ ಕರಿತೀರಿ. ದಿಟ್ ಇಸ್ ಯೂಸ್ಡ್ ಫಾರ್ ಕೆಮಿಕಲ್ ಪ್ಲಾಂಟ್ಸ್ ಅಂಡ್ ಶಿಪ್ ಬಿಲ್ಡಿಂಗ್ ಯೂಸ್ ಮಾಡ್ತೀರಿ. ದೆನ್ ಪ್ರಿಸಿಪಿಟೇಷನ್ ಹಾರ್ಡನಿಂಗ್, ಹೈ ಸ್ಟ್ರೆಂತ್ ಕ್ಯಾನ್ ಬಿ ಹಾರ್ಡನ್ಡ್ ಬೈ ಹೀಟ್ ಟ್ರೀಟ್ಮೆಂಟ್. ಸೊ ಏರೋಸ್ಪೇಸ್ ಕಾಂಪೊನೆಂಟ್ಸ್ ಅಂಡ್ ಶಾಫ್ಟ್ಸ್, ಇದಕ್ಕೆ ನಾವೇನ್ ಮಾಡ್ತೀರಿ, ಈ ಸ್ಟೇನ್ಲೆಸ್ ಸ್ಟೀಲ್ ನ ಬಳಸ್ತೀರಿ. ಓಕೆ, ದಿಸ್ ಇಸ್ ಅಬೌಟ್ ವಾಟ್ ದ ಟೈಪ್ಸ್ ಆಫ್ ದಿ ಸ್ಟೇನ್ಲೆಸ್ ಸ್ಟೀಲ್. ಸೊ ದಟ್ ಇಸ್ ವಾಟ್ austenitic, ferritic, marten stick, duplex, and precipitating, that is a hardening. Okay, so remember this one. These are the types of the stainless steel. ಅಂದ್ರೆ ಸ್ಟೇನ್ಲೆಸ್ ಸ್ಟೀಲ್ ಅಲ್ಲೇ ಇರುವಂತಹ ವಿಧಗಳು. ಅರ್ಥ ಆಗ್ತಿದ್ಯಾ? ಸ್ಟೇನ್ಲೆಸ್ ಸ್ಟೀಲ್ ಅಲ್ಲೇ ಇರುವಂತಹ ವಿಧಗಳನ್ನ ನೆನ್ಪಿಟ್ಕೊಳ್ಳಿ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ಹೋಗೋಣ. ಎಕ್ಸ್ಪ್ಲೇನ್ ಅಂಡ್ ಲಿಸ್ಟ್ ದ ಪ್ರಾಪರ್ಟೀಸ್, ಅಪ್ಲಿಕೇಶನ್ ಅಂಡ್ ಡಿಫರೆಂಟ್ ಟೈಪ್ಸ್ ಆಫ್ ಕಾಸ್ಟ್ ಐರನ್. ಸೊ ವೆರಿ 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 ಇಂಪಾರ್ಟೆಂಟ್ ಕ್ವಶನ್. ಸೊ ನೀವು ಎಷ್ಟು ಸ್ಟಾರ್ ಬೇಕಾದ್ರೂ ಹಾಕೊಬಹುದು ಇದಕ್ಕೆ. ಯಾಕಂದ್ರೆ ಕಾಸ್ಟ್ ಐರನ್ ಬಗ್ಗೆ ನಿಮಗೆ ಏನೇ ರಿಲೇಟೆಡ್ ಕ್ವಶನ್ ಬರಲಿ, ಇದನ್ನ ಬರ್ಕೊಂಬಿಡಿ ಸಾಕು. ಸೊ ಫಾರ್ ಎಕ್ಸಾಂಪಲ್, ಸರ್ ನನಗೆ ಎಕ್ಸಾಮ್ ಅಲ್ಲಿ ಕಾಸ್ಟ್ ಐರನ್ ಕಾಣಿಸ್ತು, ಪ್ರಾಪರ್ಟೀಸ್ ಕೊಟ್ಟಿದ್ರು, ಅಪ್ಲಿಕೇಶನ್ ಕೊಟ್ಟಿಲ್ಲ, ಅಥವಾ ಅಪ್ಲಿಕೇಶನ್ ಕೊಟ್ಟಿದ್ರು, ಪ್ರಾಪರ್ಟೀಸ್ ಕೊಟ್ಟಿಲ್ಲ, ಅವಾಗ ಏನ್ ಮಾಡೋದು? ಕಾಸ್ಟ್ ಐರನ್ ಬಗ್ಗೆ ಇಲ್ಲಿ ಏನ್ ಓದ್ತಿರೋ ಅದನ್ನ ಬರೆದ್ರೆ ಸಾಕು. ಓಕೆ, ಸೊ ಪ್ರಾಪರ್ಟೀಸ್ ಆಫ್ ಕಾಸ್ಟ್ ಐರನ್. ಕಾಸ್ಟ್ ಐರನ್ ನ ಗುಣಲಕ್ಷಣಗಳು ಯಾವ್ಯಾವು? ಒಂದೇದು, ಇಟ್ ಇಸ್ ಅ ಹಾರ್ಡ್ ಅಂಡ್ ಬ್ರಿಟಲ್, ಕಠಿಣವಾಗಿರುತ್ತೆ, ಮತ್ತೆ ಅದರ ಸುಲಭವಾಗಿ ಕೂಡ ನಾವು ಬೆಂಡ್ ಮಾಡ್ಕೊಬಹುದು. ದೆನ್ ಗುಡ್ ವೇರ್ ರೆಸಿಸ್ಟೆನ್ಸ್. ಓಕೆ, ಎಕ್ಸಲೆಂಟ್ ಮಷಿನಬಿಲಿಟಿ, ಇದು ನಾವು ಎಕ್ಸಲೆಂಟ್ ಆಗಿ ಮಷಿನ್ಗೋಸ್ಕರ ಯೂಸ್ ಮಾಡಬಹುದು. ಹೈ ಕಂಪ್ರೆಸಿವ್ ಸ್ಟ್ರೆಂತ್, ಇದಕ್ಕೆ ಯಾವ ರೀತಿ ಬೇಕಾದ್ರೆ ನಾವು ಕಂಪ್ರೆಸ್ ಮಾಡುವಂತಹ ಸ್ಟ್ರೆಂತ್ ಇರುತ್ತೆ. ದೆನ್ ಗುಡ್ ಫ್ಲೂಯಿಡಿಟಿ, ಇದು ಉತ್ತಮವಾಗಿ ನಾವು ಒಂದು ಲಿಕ್ವಿಡ್ ತರ ನಾವು ಕನ್ವರ್ಟ್ ಮಾಡ್ಕೊಬಹುದು. ಸೊ ದೀಸ್ ಆರ್ ದ ಮೇನ್ ಪ್ರಾಪರ್ಟೀಸ್: ಹಾರ್ಡ್ ಅಂಡ್ ಬ್ರಿಟಲ್, ಗುಡ್ ವೇರ್ ರೆಸಿಸ್ಟೆನ್ಸ್, ಎಕ್ಸಲೆಂಟ್ ಮಷಿನಬಿಲಿಟಿ, ಹೈ ಕಂಪ್ರೆಸಿವ್ ಸ್ಟ್ರೆಂತ್, ಅಂಡ್ ಗುಡ್ ಫ್ಲೂಯಿಡಿಟಿ. ದೆನ್ ವಾಟ್ ಆರ್ ದ ಅಪ್ಲಿಕೇಶನ್ ಆಫ್ ಕಾಸ್ಟ್ ಐರನ್? ಸೊ ಅಪ್ಲಿಕೇಶನ್ ಸೆಕ್ಷನ್ ಬಂದಾಗ, ಇಂಜಿನ್ ಬ್ಲಾಕ್ಸ್, ಪೈಪ್ಸ್ ಅಂಡ್ ಫಿಟ್ಟಿಂಗ್ಸ್, ಆಟೋಮೋಟಿವ್ ಪಾರ್ಟ್ಸ್ ಅಂಡ್ ಮಷಿನರಿ ಬೇಸಸ್ ಅಂಡ್ ಕುಕ್ವೇರ್. ಸೊ ರಿಮೆಂಬರ್ ದಿಸ್ ಒನ್: ಇಂಜಿನ್ ಬ್ಲಾಕ್ಸ್, ಪೈಪ್ಸ್ ಅಂಡ್ ಫಿಟ್ಟಿಂಗ್ಸ್, ಆಟೋಮೋಟಿವ್ ಪಾರ್ಟ್ಸ್, ಮಷಿನರಿ ಬೇಸಸ್ ಅಂಡ್ ಕುಕ್ವೇರ್. ದೀಸ್ ಆರ್ ಏನಕ್ಕೋಸ್ಕರ ಯೂಸ್ ಮಾಡ್ತೀರಿ? ಕಾಸ್ಟ್ ಐರನ್ ಯೂಸ್ ಮಾಡುವಂತಹ ವಸ್ತುಗಳು ಯಾವುದಕ್ಕೆ? ಇಂಜಿನ್ ನಲ್ಲಿ ಇರುವಂತಹ ಬ್ಲಾಕ್ಸ್ ನ ಕನ್ಸ್ಟ್ರಕ್ಷನ್ ಮಾಡಕ್ಕೆ ಅಥವಾ ಮ್ಯಾನುಫ್ಯಾಕ್ಚರ್ ಮಾಡಕ್ಕೆ. ಪೈಪ್ಸ್ ಮತ್ತೆ ಫಿಟ್ಟಿಂಗ್ಸ್, ನೀವೇನು ಬೋರ್ಗಳು ಹಾಕಿದಾಗ ಪೈಪ್ ಇರ್ಬೋದು, ಅಥವಾ ನೀವು ಮನೆಗಳಲ್ಲಿ ಯೂಸ್ ಮಾಡುವಂತಹ ಪೈಪ್ಸ್ ಇರ್ಬೋದು, ಅಂತದಕ್ಕೆ ಇದನ್ನ ಯೂಸ್ ಮಾಡ್ತೀರಿ. ಆಟೋಮೋಟಿವ್ ಪಾರ್ಟ್ಸ್ ಅಂದ್ರೆ ಈ ಕಾರ್ ಮ್ಯಾನುಫ್ಯಾಕ್ಚರ್ ಅಲ್ಲಿ, ಟೂ ವೀಲರ್ ಮ್ಯಾನುಫ್ಯಾಕ್ಚರ್ ಅಲ್ಲಿ ಕೂಡ ಇದನ್ನ ಬಳಸ್ತೀರಿ. ಮಷಿನರಿ ಬೇಸಸ್, ದೊಡ್ಡ ದೊಡ್ಡ ಮಷಿನರಿಗೆ ನಾವು ಯೂಸ್ ಮಾಡ್ತೀರಿ. ಮತ್ತೆ ಕೆಲವು ಟೈಮ್ ಕುಕ್ವೇರ್ ಕೂಡ, ಅಂದ್ರೆ ನೀವು ಅಡಿಗೆ ಮಾಡುವಂತಹ ಪಾತ್ರೆಗಳು ಕೂಡ ಇದನ್ನ ನಾವು ಯೂಸ್ ಮಾಡ್ತೀವಿ. ಓಕೆ, ಸೊ ದಿಸ್ ಇಸ್ ಅಬೌಟ್ ವಾಟ್ ಅಪ್ಲಿಕೇಶನ್ಸ್. ದೆನ್ ವಾಟ್ ಆರ್ ದ ಟೈಪ್ಸ್ ಆಫ್ ಕಾಸ್ಟ್ ಐರನ್? ಸೊ ಯಾವ ಯಾವ ವಿಧಗಳು ಇರ್ತವೆ? ಯಾಕಂದ್ರೆ ಇದು ಒಂದೇ ಕ್ವಶನ್ ನಲ್ಲಿ ಎಲ್ಲಾ ಸೇರಿಸಿದೀನಿ, ನೆನ್ಪಿಟ್ಕೊಳ್ಳಿ. ಟೈಪ್ಸ್ ಆಫ್ ಕಾಸ್ಟ್ ಐರನ್. What are the types? Gray cast iron, ductile cast iron, white cast iron, malleable cast iron. So these are the types. And compacted graphite iron, compacted graphite iron. So ಇವು ನಮ್ಗಿರುವಂತಹ ಟೈಪ್ಸ್. ಯಾವ್ದ್ರಲ್ಲಿ? ಒಂದು ಕಾಸ್ಟ್ ಐರನ್ ನಲ್ಲೇ ಬರುವಂತಹ ಟೈಪ್ಸ್. ಒಂದು ಗ್ರೇ ಕಾಸ್ಟ್ ಐರನ್, ಡಕ್ಟೈಲ್ ಕಾಸ್ಟ್ ಐರನ್, ವೈಟ್ ಕಾಸ್ಟ್ ಐರನ್, ಮಲೆಬಲ್ ಕಾಸ್ಟ್ ಐರನ್, ದೆನ್ compacted graphite iron. So these are the very important things about what cast iron. ನೆನ್ಪಿಟ್ಕೊಳ್ಳಿ, ನಾನು ಇಷ್ಟು ಸ್ಟಾರ್ ಹಾಕಿದ್ದೀನಿ ಅಂತಂದ್ರೆ ತುಂಬಾ ಇಂಪಾರ್ಟೆನ್ಸ್ ಕೊಡಬೇಕು ಅಂತಾನೆ ಅರ್ಥ. ಓಕೆನಾ? ಸೊ ನೆಕ್ಸ್ಟ್ ವಿಲ್ ಮೂವ್ ಆನ್ ಟು ನೆಕ್ಸ್ಟ್ ಕ್ವಶನ್. ಇದು ನೀವು ಕ್ವಶನ್ ಪೇಪರ್ ಕೂಡ ನೋಡ್ಕೊಬಹುದು, ಸುಮಾರು ಸರಿ ಕೇಳಿರುವಂತದ್ದು ಕಾಣಿಸುತ್ತೆ ನಮಗೆ ಈ ಕ್ವಶನ್ ಪೇಪರ್ ಅಲ್ಲಿ. ಓಕೆನಾ? ಸೊ ನೆಕ್ಸ್ಟ್ ಒನ್, ನಾವು ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್. ಇದು ಕೂಡ ನೀವು ಅನ್ಕೋಬಹುದು, ಸರ್ ಪ್ರತಿ ಕ್ವಶನ್ ಎಕ್ಸ್ಪೆಕ್ಟ್ ಮಾಡ್ಬೇಕಾದ್ರೆ ಮೋಸ್ಟ್ ಇಂಪಾರ್ಟೆಂಟ್ ಹೇಳ್ತಾ ಇದ್ದಾರೆ, ಹಾಗಾದ್ರೆ ಈ ಚಾಪ್ಟರ್ ಇರೋವೆಲ್ಲ ಕೊಡ್ತಾರ? ಈ ಚಾಪ್ಟರ್ ಇರೋವೆಲ್ಲ ಕ್ವಶನ್ಸ್ ಕಾಣಿಸೋದ್ರಿಂದನೇ ನಮ್ಗೆ ಇದಕ್ಕೆ 40 ಮಾರ್ಕ್ಸ್ ಬರ್ತಾ ಇದೆ. ಅರ್ಥ ಆಗ್ತಿದ್ಯಾ? ದ ನೆಕ್ಸ್ಟ್ ಒನ್, ವಾಟ್ ಈಸ್ ಅಲಾಯಿಂಗ್? Explain the effects of alloying elements, properties of alloy steel. So you can see this type of question. This one, what is alloying? Explain the effects of alloying elements and the proportion of alloy steel. ಅಬ್ಸರ್ವ್ ಮಾಡಿದ್ರಲ್ವಾ? ಸೊ ಅದೇ ರೀತಿಯಾಗಿ ಇನ್ನೊಂದು ಕ್ವಶನ್ ನೋಡೋಣ, ಇನ್ನೊಂದು ಕ್ವಶನ್ ಪೇಪರ್ ನೋಡೋಣ ಕಾಣಿಸುತ್ತಾ ಅಂತೇಳಿ. ಸೊ ಎಕ್ಸ್ಪ್ಲೈನ್ ದ ಪರ್ಪಸ್ ಆಫ್ ಅಲಾಯಿಂಗ್ ಎ ಸ್ಟೀಲ್. 6 ಮಾರ್ಕ್ಸ್ ಕೊಟ್ಟಿರುವಂತಹ ಕ್ವಶನ್ ನೋಡ್ತಾ ಇದ್ದೀರಾ, ಅಲಾಯಿಂಗ್ ಎ ಸ್ಟೀಲ್. ದೆನ್ ವಿ ಕ್ಯಾನ್ ಸಿ ಅನದರ್ ಕ್ವಶನ್ ಪೇಪರ್.
ಸೊ ಲಿಸ್ಟ್ ದ ಟೈಪ್ಸ್ ಆಫ್ ಸ್ಟೇನ್ಲೆಸ್ ಸ್ಟೀಲ್ ಈಗ ನಾನು ನೋಡಿದ್ರಿ ಅಸ್ಥೆಂಟಿಕ್ ಮಟನ್ ಸ್ಟೀಕ್ ಫೆರಿಸ್ಟಿಕ್ ಲೋ ಕ್ರೋಮಿಯಂ ಸ್ಟೀಲ್ ಅಂತ ನೋಡಿದ್ರಿ ಕರೆಕ್ಟಾ. ದೆನ್ ಎಕ್ಸ್ಪ್ಲೈನ್ ನೋಡ್ ಕಾಸ್ಟ್ ಏನನ್ ವಿತ್ ಸ್ಕೆಚ್ ಶೋಯಿಂಗ್ ಗ್ರಾಫೈಟ್ ಅಪಿಯರೆನ್ಸ್ ಕೇಳ್ತಾ ಇದೆ. ಸೊ ಈ ತರ ಈಗ ಟೈಪ್ ಎಲ್ಲ ನಿಮಗೆ ಬರೋದಿಲ್ಲ, ಸೊ ಡೋಂಟ್ ವರಿ ಅಬೌಟ್ ದಟ್. ಸೊ ನೆಕ್ಸ್ಟ್ ಬ್ರಾಸ್ ಗೋಲ್ಡ್ ಆಗಿದೆ. ಹ್ಮ್ ಸೊ ಈ ಕ್ವಶನ್ ಪೇಪರ್ ಅಲ್ಲಿ ನಾವು ನೋಡಿಲ್ಲ, ಓಕೆನಾ, ತೊಂದರೆ ಇಲ್ಲ. ಸೊ ಅದಕ್ಕೆ ನಾವು ನೋಡ್ತಾ ಇರಬೇಕು ಒಂದೊಂದ್ಸತಿ ಇರುತ್ತೋ ಇಲ್ವೋ ಅಂತ. ಸೊ ಇಲ್ಲಿ ಈ ಕ್ವಶನ್ ಪೇಪರ್ ಅಲ್ಲಿ ವಾಟ್ ಈಸ್ ಅಲೈಯಿಂಗ್, ಎಕ್ಸ್ಪ್ಲೈನ್ ದ ಎಫೆಕ್ಟ್ಸ್ ಆಫ್ ಅಲಾಯಿಂಗ್ ಎಲಿಮೆಂಟ್ಸ್ ಆನ್ ದ ಪ್ರಪೋರ್ಷನ್ ಆಫ್ ಅಲಾಯ್ ಸ್ಟೀಲ್, ಕರೆಕ್ಟ್ ಆಗಿದೆ ಅಲ್ವಾ. ಸೊ ಈ ರೀತಿಯಾಗಿ ಕ್ವಶನ್ ಗ್ಯಾರಂಟಿ ಇರುವಂತ ಕ್ವಶನ್ ಅಂತಾನೆ ಹೇಳ್ಬೋದು. ಸೊ ಈಗ ನಾವು ಫಸ್ಟ್ ಈ ಅಲಾಯಿಂಗ್ ಕ್ವಶನ್ ಕೊಟ್ಟಾಗ ವಾಟ್ ಈಸ್ ಅಲಾಯಿಂಗ್ ಬರಿಬೇಕು ನಾವು. ಸೊ ಈ ವರ್ಡ್ ನ ನೀವು ಬರಿಬೇಕು, ಬ್ಯಾಟ್ ಮಾಡಬೇಕು ಅಂತೇನಿಲ್ಲ. ಸೊ ಆಕ್ಚುಲಿ ದಿಸ್ ಇಸ್ ದ ಆನ್ಸರ್, ವಿ ಸ್ಟಾರ್ಟೆಡ್ ದ ಆನ್ಸರ್ ಇಯರ್. ನೀವು ನೋಡ್ತಾ ಇದ್ದೀರಾ ವಾಟ್ ಇಸ್ ಇಟ್, ಇದು ಆನ್ಸರ್, ಓಕೆನಾ. So alloying is the process of adding other elements to a base metal to change its properties. Alloying is the process of adding other elements to a base metal. ಅಂದ್ರೆ ಒಂದು ಮೆಟಲ್ ಇದ್ರೆ ಅದಕ್ಕೆ ಒಂದು ಬೇರೆ ಎಲಿಮೆಂಟ್ ನ ಆಡ್ ಮಾಡುವಂಥದ್ದು. ಫಾರ್ ಎಕ್ಸಾಂಪಲ್ ನೀವುಗಳು ಕತ್ತಲ್ಲಿ ಹಾಕಿರ್ತೀರಾ, ಕೈಯಲ್ಲಿ ಹಾಕಿರ್ತೀರಾ, ನಿಮ್ಮ ತಾಯಂದಿರು ತಂದಿದಿರು ಹಾಕಿರ್ತಾರೆ ಗೋಲ್ಡ್. ಆ ಗೋಲ್ಡ್ ಏನ್ ಮಾಡ್ತಾರೆ, ಅಲಾಯ್ ಮಾಡ್ತಾರೆ. ಸೊ ಅಲಾಯ್ ಮಾಡೋದು ಏನಕ್ಕೆ ಅಂತಂದ್ರೆ ಗಟ್ಟಿ ಬರಕ್ ಅಲಾಯ್ ಮಾಡ್ತಾರೆ, ಓಕೆನಾ. ದಟ್ ಇಸ್ ವಾಟ್ ಆಡಿಂಗ್ ಅದರ್ ಎಲಿಮೆಂಟ್ಸ್ ಟು ಬೇಸ್ ಮೆಟಲ್ ಟು ಚೇಂಜ್ ಇಟ್ಸ್ ಪ್ರಾಪರ್ಟೀಸ್. ನಿಮ್ಗೆ ಕಾಪರ್ ನ ಆಡ್ ಮಾಡಿಲ್ಲ ಅಂದ್ರೆ ಗೋಲ್ಡ್ ಗಟ್ಟಿ ಬರೋದಿಲ್ಲ. ಪ್ಯೂರ್ ಗೋಲ್ಡ್ ಯೂಸ್ ಮಾಡ್ತೀರಾ ಅಂದ್ರೆ ಅದು ಮೆತ್ತುವಾಗಿ ನಿಮಗೆ ಯಾವ ರೀತಿ ಬೇಕಾದ್ರೂ ಪ್ರೆಸ್ ಮಾಡಿದ ತಕ್ಷಣ ಅದು ಚೇಂಜಸ್ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೆ ಏನ್ ಮಾಡ್ತೀರಿ, ನಾವು ಗೋಲ್ಡ್ ಗೆ ಮ್ಯಾನುಫ್ಯಾಕ್ಚರ್ ಮಾಡ್ಬೇಕಾದ್ರೆ, ಡಿಸೈನ್ ಮಾಡ್ಬೇಕಾದ್ರೆ ಕಾಪರ್ ನ ಆಡ್ ಮಾಡ್ತಾರೆ. ದಟ್ಸ್ ವೈ ಅಲಾಯಿಂಗ್ ಇಸ್ ದ ಪ್ರೊಸೆಸ್ ಆಫ್ ಆಡಿಂಗ್ ಅದರ್ ಎಲಿಮೆಂಟ್ಸ್ ಟು ಬೇಸ್ ಮೆಟಲ್ ಟು ಚೇಂಜ್ ಇಟ್ಸ್ ಪ್ರಾಪರ್ಟೀಸ್. ದೆನ್ ಎಫೆಕ್ಟ್ಸ್ ಆಫ್ ಅಲಾಯಿಂಗ್ ಎಲಿಮೆಂಟ್ಸ್, ಏನಕ್ಕೋಸ್ಕರ ನಾವು ಅಲಾಯ್ ಮೆಟಲ್ಸ್ ನ ಆಡ್ ಮಾಡಬೇಕು. ಇಲ್ಲಿ ಅಬ್ಸರ್ವ್ ಮಾಡ್ಕೊಳ್ಳಿ, ನಾನು ಪ್ರತಿಯೊಂದು ಮೆಟಲ್ ಕೂಡ ಮೆನ್ಷನ್ ಮಾಡಿದ್ದೀನಿ ಕಾರ್ಬನ್ ಅಂತ. ಬಟ್ ನೀವು ನೆನ್ಪಿಟ್ಕೊಳ್ಳಿ, ಕಾರ್ಬನ್ ಬರಲಿಲ್ಲ ಅಂದ್ರೂ ಪರವಾಗಿಲ್ಲ. ಎಫೆಕ್ಟ್ಸ್ ಏನಪ್ಪಾ ಅಂದ್ರೆ ಇನ್ಕ್ರೀಸಸ್ ಹಾರ್ಡ್ನೆಸ್ ಅಂಡ್ ಸ್ಟ್ರೆಂತ್ ಬರೆದ್ರು ಒಳ್ಳೇದೇ. ಕಾರ್ಬನ್ ಆಡ್ ಮಾಡೋದ್ರಿಂದ ಮೆಟಲ್ದು ಹಾರ್ಡ್ನೆಸ್ ನ ಮತ್ತೆ ಸ್ಟ್ರೆಂತ್ ಏನ್ ಮಾಡುತ್ತೆ, ಇನ್ಕ್ರೀಸ್ ಮಾಡುತ್ತೆ. ಕಾರ್ಬನ್ ಸ್ಟೀಲ್ ಯೂಸ್ಡ್ ಇನ್ ಕನ್ಸ್ಟ್ರಕ್ಷನ್ ಆಫ್ ಟೂಲ್ಸ್, ಅದಕ್ಕೆ ಒಂದು ಎಕ್ಸಾಂಪಲ್ ಕೊಡಬಹುದು. ಕಾರ್ಬನ್ ಸ್ಟೀಲ್ ಸೊ ಎಲ್ಲಿ ಯೂಸ್ ಮಾಡ್ತೀರಿ, ಯೂಸ್ಡ್ ಇನ್ ಕನ್ಸ್ಟ್ರಕ್ಷನ್ ಆಫ್ ಟೂಲ್ಸ್. ನೆಕ್ಸ್ಟ್ ಕ್ರೋಮಿಯಂ ನ ಆಡ್ ಮಾಡೋದ್ರಿಂದ ಇನ್ಕ್ರೀಸಸ್ ಕರೋಷನ್ ರೆಸಿಸ್ಟೆನ್ಸ್. ಸೊ ನೆನ್ಪಿಟ್ಕೊಳ್ಳಿ, ಒಂದು ಇನ್ಕ್ರೀಸಸ್ ಹಾರ್ಡ್ನೆಸ್, ಇನ್ಕ್ರೀಸಸ್ ಕರೋಷನ್ ರೆಸಿಸ್ಟೆನ್ಸ್, ಈ ವರ್ಡ್ ಬರಿಬೇಕು. ಸೊ ಇನ್ಕ್ರೀಸಸ್ ಕರೋಷನ್ ರೆಸಿಸ್ಟೆನ್ಸ್ ತುಂಬಾ ಇಂಪಾರ್ಟೆಂಟ್ ಕ್ವಶನ್. ಹಾಗಾಗಿ ನಾನು ಪಾಯಿಂಟ್ಸ್ ನ ಇಲ್ಲಿ ಹೇಳ್ತಾ ಇರೋದನ್ನ ಕರೆಕ್ಟ್ ಆಗಿ ಫಾಲೋ ಮಾಡ್ತಾ ಹೋಗಿ. ಇನ್ಕ್ರೀಸಸ್ ಹಾರ್ಡ್ನೆಸ್ ಅಂಡ್ ಸ್ಟ್ರೆಂತ್, ಇನ್ಕ್ರೀಸಸ್ ಕರೋಷನ್ ರೆಸಿಸ್ಟೆನ್ಸ್, ಇನ್ಕ್ರೀಸಸ್ ಟಫ್ನೆಸ್. ಸೊ ಇದು ಕೂಡ ಒಂದು ವರ್ಡ್, ಒಳ್ಳೆ ವರ್ಡ್. ಇನ್ಕ್ರೀಸಸ್ ಟಫ್ನೆಸ್, ಒಂದು ಟಫ್ನೆಸ್ ನ ಕೊಡುತ್ತೆ. ಸೊ ಯಾವ್ದಿದು, ನಿಕ್ಕಲ್ ನ ಆಡ್ ಮಾಡೋದ್ರಿಂದ. ಬಟ್ ವರ್ಡ್ ನಾವ್ ಹೇಳ್ತೀನಲ್ಲ, ಕಾರ್ಬನ್ ಆಡ್ ಮಾಡೋದ್ರಿಂದ ಇದು, ಕ್ರೋಮಿಯಂ ನ ಆಡ್ ಮಾಡೋದ್ರಿಂದ ಇದು. ಆ ತರ ಬರೀಲಿಲ್ಲ ಅಂದ್ರೂ ಪರವಾಗಿಲ್ಲ. ಜಸ್ಟ್ ನೀವೇನ್ ಮಾಡ್ಬೋದು, ಬೇಕಾದ್ರೆ ಪಾಯಿಂಟ್ಸ್ ವೈಸ್ ಬರೀಬಹುದು. ಯಾವ ತರ ಪಾಯಿಂಟ್ಸ್ ವೈಸ್ ಬರೀಬಹುದು ಅಂತಂದ್ರೆ, ಫಾರ್ ಎಕ್ಸಾಂಪಲ್ ನಾನು ಹೇಳ್ತೀನಿ ನೋಡಿ, ಇದನ್ನ ನಾವು ಯಾವ ತರ ಮಾಡ್ಬೋದು ಅಂತ. ಸೊ ಲೆಟ್ ಮೀ ಎಕ್ಸ್ಪ್ಲೈನ್. ಈ ತರ ಕೂಡ ನೀವೇನ್ ಮಾಡ್ಬೋದು, ಯು ಕ್ಯಾನ್ ರೈಟ್ ದ ಪಾಯಿಂಟ್ಸ್ ವೈಸ್ ಕೂಡ ಬರೀಬಹುದು. ನಂಬರ್ 1 ಪಾಯಿಂಟ್, ನಂಬರ್ 2 ಪಾಯಿಂಟ್, ನಂಬರ್ 3 ಪಾಯಿಂಟ್, ಈ ತರ ಕೂಡ ಬರೀಬಹುದು. ಓಕೆ, ಅದರ್ವೈಸ್ ನೋ ಪ್ರಾಬ್ಲಮ್. ನೀವು ಡೈರೆಕ್ಟ್ ಆಗಿ ಏನೇನು ಯೂಸ್ ಮಾಡಿದ್ರೆ ನಮ್ಗೆ ಕಾರ್ಬನ್ ಆಡ್ ಮಾಡಿದಾಗ, ಮತ್ತೆ ಇದನ್ನೇನು ವಿ ಕ್ಯಾನ್ ಯೂಸ್ ದಟ್ ಬೈ ಆಡಿಂಗ್ ಇನ್ಕ್ರೀಸಸ್ ಕರೋಷನ್ ರೆಸಿಸ್ಟೆನ್ಸ್, ಇನ್ಕ್ರೀಸಸ್ ಟಫ್ನೆಸ್ ಅಂದ್ರೆ ನಿಕ್ಕಲ್ ನ ಆಡ್ ಮಾಡೋದ್ರಿಂದ. ನೆಕ್ಸ್ಟ್ ಮ್ಯಾಂಗನೀಸ್, ಸೊ ಇದು ನೋಡ್ತಾ ಇದೀರಿ. ಸೊ ಮ್ಯಾಂಗನೀಸ್ ಆಡ್ ಮಾಡೋದ್ರಿಂದ ಇಂಪ್ರೂವ್ಸ್ ವೇರ್ ರೆಸಿಸ್ಟೆನ್ಸ್ ಅಂಡ್ ಟಫ್ನೆಸ್, ಇನ್ಕ್ರೀಸಸ್ ವೇರ್, ಎಲ್ಲ ಇನ್ಕ್ರೀಸೇ ಇದೆ ಕರೆಕ್ಟಾ. ಒಂದು ಹಾರ್ಡ್ನೆಸ್, ಇನ್ನೊಂದು ಕರೋಷನ್, ಇನ್ನೊಂದು ಟಫ್ನೆಸ್, ಇನ್ನೊಂದು ರೆಸಿಸ್ಟೆನ್ಸ್, ಆರಾಮಾಗಿ ಬರೀಬಹುದು. ದೆನ್ ಮಾಲಿಬ್ಡಿನಿಯಂ ಆಡ್ ಮಾಡೋದ್ರಿಂದ ಇನ್ಕ್ರೀಸ್ ಸ್ಟ್ರೆಂತ್ ಅಂಡ್ ಇಟ್ಸ್ ಹೈ ಟೆಂಪರೇಚರ್. ನೋಡಿ, ವೆರಿ ಸಿಂಪಲ್ ಆಗಿ ವರ್ಡ್ಸ್ ಎಲ್ಲ ಬರ್ದ್ಬಿಡಿ. ಹಾರ್ಡ್ನೆಸ್, ಕರೋಷನ್ ರೆಸಿಸ್ಟೆನ್ಸ್, ಟಫ್ನೆಸ್, ವೇರ್ ರೆಸಿಸ್ಟೆನ್ಸ್ ಅಂಡ್ ಟಫ್ನೆಸ್, ಸ್ಟ್ರೆಂತ್ ಅಂಡ್ ಹೈಟ್, ಇವೆಲ್ಲ ಬರ್ಬಿಟ್ರೆ ಸಾಕು ನಿಮ್ಗೆ. ಅಲ್ಲಿ ಪ್ರಾಪರ್ಟೀಸ್ ಏನ್ ಬರುತ್ತೆ ಅನ್ನೋದು ಬಂದ್ಬಿಡುತ್ತೆ ಕರೆಕ್ಟ್. ಎಫೆಕ್ಟ್ಸ್ ಇದು. ಓಕೆ, ಏನೆಲ್ಲ ಎಫೆಕ್ಟ್ ಆಗುತ್ತೆ ಅಂತ. ಓಕೆ, ನೆಕ್ಸ್ಟ್ ಒನ್, ಪ್ರಾಪರ್ಟೀಸ್ ಆಫ್ ಅಲಾಯ್ ಸ್ಟೀಲ್ ಏನು, ಅಲಾಯ್ ಸ್ಟೀಲ್ ನ ಪ್ರಾಪರ್ಟೀಸ್ ಏನು. ಸೊ ಇಟ್ ಇಸ್ ವೆರಿ ಸಿಂಪಲ್ ಥಿಂಗ್ಸ್. ಪ್ರಾಪರ್ಟೀಸ್ ಏನಪ್ಪಾ ಅಂತಂದ್ರೆ ನಾವು ನೋಡಬಹುದು, ಕಂಟೈನ್ಸ್ ಅಪ್ ಟು 5% ಅಲಾಯಿಂಗ್ ಎಲಿಮೆಂಟ್ಸ್, ಕಂಟೈನ್ಸ್ ಮೋರ್ ದೆನ್ 5% ಅಲಾಯಿಂಗ್ ಮೆಟೀರಿಯಲ್ಸ್. ಯಾವುದು, ಲೋ ಅಲಾಯ್ ಸ್ಟೀಲ್ ಮತ್ತೆ ಹೈ ಅಲಾಯ್ ಸ್ಟೀಲ್. ಲೋ ಅಲಾಯ್ ಸ್ಟೀಲ್ ಅಂದ್ರೆ ಕಂಟೈನ್ಸ್ 5% ಅಲಾಯಿಂಗ್ ಎಲಿಮೆಂಟ್ಸ್.
ಹೈ ಅಲಾಯಿಂಗ್ ಸ್ಟೀಲ್ ಅಂದ್ರೆ 5% ಕಂಟೈನ್ಸ್ ಮೋರ್ ದೆನ್. ಸೊ ಇದು ಅಪ್ ಟು 5% ಒಳಗಡೆ ಇದ್ರೆ ಲೋ, 5% ಜಾಸ್ತಿ ಇದ್ರೆ ದಟ್ ಇಸ್ ವಾಟ್ ಹೈ ಅಲಾಯ್ ಅಂತ ಕರಿತೀವಿ. ಓಕೆ, ಅದನ್ನ ಇನ್ನ ನಾವು ಕನ್ನಡದಲ್ಲಿ ಹೇಳ್ಬೇಕು ಅಂದ್ರೆ ಮಿಶ್ರ ಲೋಹ ಎಂದರೇನು? ಮಿಶ್ರ ಲೋಹ ಇಸ್ ನಥಿಂಗ್ ಬಟ್ ವಾಟ್ ಅಲಾಯ್. ನೆನ್ಪಿಟ್ಕೊಳ್ಳಿ. ಸೊ ಅಲಾಯ್ ಅಂದ್ರೆ ಮಿಶ್ರ ಲೋಹ. ಯಾಕೆ ಮಿಶ್ರ ಲೋಹಕ್ಕೆ ಏನಾಗುತ್ತೆ? ಮಿಶ್ರ ಲೋಹವು ಅದರ ಗುಣಗಳನ್ನು ಬದಲಾಯಿಸಲು ಮೂಲ ಲೋಹಕ್ಕೆ ಇತರ ಅಂಶಗಳನ್ನು ಸೇರಿಸುವ ಪ್ರಕ್ರಿಯೆ ಆಗಿದೆ. ಸೊ ಅದರ ಗುಣಲಕ್ಷಣ ಒಂದು ಮೆಟಲ್ ಹಿಂಗೆ ಬರೀದು, ಮೆಟಲ್ನ ಗುಣಲಕ್ಷಣ ಬದಲಾಯಿಸಲು ಅದರ ಮೂಲ ಲೋಹಕ್ಕೆ ಇತರ ಅಂಶಗಳನ್ನು ಸೇರಿಸುವ ಪ್ರಕ್ರಿಯೆಗೆ ನಾವು ಮಿಶ್ರ ಲೋಹ ಎಂದು ಕರೆಯುತ್ತೇವೆ. ಅಂಶಗಳು ಯಾವ್ಯಾವು? ಯಾವ್ದನ್ನ ಚೇಂಜ್ ಮಾಡುತ್ತೆ? ಗಡಸುತನ ಮತ್ತು ಶಕ್ತಿ ಹೆಚ್ಚಿಸುತ್ತದೆ, ತುಕ್ಕು ನಿರೋಧಕತೆ ಹೆಚ್ಚಿಸುತ್ತದೆ, ಅದೇ ರೀತಿಯಾಗಿ ಗಡಸುತನವನ್ನು ಹೆಚ್ಚಿಸುತ್ತದೆ, ಉಡುಗೆ ಪ್ರತಿರೋಧ ಮತ್ತು ಕಠಿಣತನ ಸುಧಾರಿಸುತ್ತದೆ, ಹೆಚ್ಚಿನ ತಾಪಮಾನಗಳಲ್ಲಿ ಶಕ್ತಿಯನ್ನು ಹೆಚ್ಚಿನ ತಾಪಮಾನಗಳಲ್ಲಿ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಸೊ ಮಿಶ್ರಲೋಹದ ಉಕ್ಕಿನ ಪ್ರಮಾಣಗಳು ಯಾವ ತರ ಇರುತ್ತೆ? ಸೊ ದಿಸ್ ಇಸ್ ದ ಆನ್ಸರ್. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ಹೋಗೋಣ. ಎಕ್ಸ್ಪ್ಲೈನ್ ದ ಕಾಂಪೋಸಿಷನ್ ಆಫ್ ನಾಡುಲಾರ್ ಕಾಸ್ಟ್ ಐರನ್ ಅಂಡ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಂಡ್ ಯೂಸಸ್ ಆಫ್ ಇಟ್. ಸೊ ಒನ್ ಆಫ್ ದಿ ಕ್ವಶನ್ ಪೇಪರ್ ಅಲ್ಲಿ ಕೇಳಿರುವಂತಹ ಕ್ವಶನ್ ಏನಪ್ಪಾ ಅಂದ್ರೆ ನೋಡುಲಾರ್ ಕಾಸ್ಟ್ ಐರನ್ ಮತ್ತೆ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಇಟ್ ಯಾವ ತರ ಅಂತ ಬರೀರಿ ಅಂತ ಹೇಳಿ. ಸೊ ನೋಡುಲಾರ್ ಕಾಸ್ಟ್ ಐರನ್ ಕಾಂಪೋಸಿಷನ್ ಅಂದ್ರೆ ಅದ್ರಲ್ಲಿ ಏನೆಲ್ಲ ಇರುತ್ತೆ ಅಂತ ವೆರಿ ವೆರಿ ಇಂಪಾರ್ಟೆಂಟ್. ನಿಮಗೆ ಕಾಂಪೋಸಿಷನ್ ಮೇಲೆ ಈ ನಡುವೆ ಅಂತೂ ಒಂದು 5 to 10 ಮಾರ್ಕ್ ಕ್ವಶನ್ ಇದ್ದೇ ಇರುತ್ತೆ. ಓಕೆ, ಸೊ ಇದು ಒಂದು ಆಫ್ ದಿ ಕಾಂಪೋಸಿಷನ್. ಯಾವ್ದು ಕೇಳ್ತಿದ್ದಾರೆ? ನೋಡುಲಾರ್ ಕಾಸ್ಟ್ ಐರನ್ ಕೇಳ್ತಿದ್ದಾರೆ. ಇದ್ರಲ್ಲಿ ಕಾರ್ಬನ್ ಎಷ್ಟಿರುತ್ತೆ? ಸೊ ಇದು ಸ್ವಲ್ಪ ನಂಬರ್ಸ್ ಕೂಡ ಇರೋದ್ರಿಂದ ನೀವು ಸ್ವಲ್ಪ ಕರೆಕ್ಟ್ ಆಗಿ ಪ್ರಾಕ್ಟೀಸ್ ಮಾಡಬೇಕು. ಸೊ ನೋಡುಲಾರ್ ಕಾಸ್ಟ್ ಐರನ್ ಅಂತ ಹೇಳಿದ್ರೆ ನಿಮ್ಗೆ ಎಷ್ಟು ಪರ್ಸೆಂಟೇಜು? ಒಂದು ಕಾರ್ಬನ್ 3.2% ಇಂದ 4%, ಸಿಲಿಕಾನ್ 1% ಇಂದ 3%, ಮೆಗ್ನೀಷಿಯಮ್ 0.03% ಇಂದ 0.05%, ಮ್ಯಾಂಗನೀಸ್, ಫಾಸ್ಫರಸ್, ಸಲ್ಫರ್ ಸ್ಮಾಲ್ ಅಮೌಂಟ್ಸ್ ಇರುತ್ತೆ. ಯಾವ್ದ್ರಲ್ಲಿ? ಕಾಂಪೋಸಿಷನ್. ಯಾವ್ದ್ರಲ್ಲಿ? ಕಾಸ್ಟ್ ಐರನ್ ಅಲ್ಲಿ. ನೆನ್ಪಿಟ್ಕೊಳ್ಳಿ, ಕಾರ್ಬನ್ ಕ್ವಾಂಟಿಟಿ ಎಷ್ಟು? 3.2% ಇಂದ 4%, ಸಿಲಿಕಾನ್ 1 into 3, magnesium 0.03 to 0.05. So you can say that CSMM ಅಂತ ನೆನ್ಪಿಟ್ಕೊಳ್ಳಿ. ದಟ್ ಇಸ್ ಕಾರ್ಬನ್, ಸಿಲಿಕಾನ್, ಮೆಗ್ನೀಷಿಯಮ್ ಅಂಡ್ ಮ್ಯಾಂಗನೀಸ್. ಸೊ ಇಲ್ಲಿ ನೀವು ನೆನ್ಪಿಡ್ಬೋದು 3 to 4 ಅಂತ ಬರೀರಿ. ಸೊ ಇಲ್ಲಿ ಬರ್ಬೋದು 1 to 3 ಅಂತ ಬರೀರಿ. ಸೊ 0.03 to 0.05 ಅಂತ ಬರೀರಿ. ಸೊ ದಿಸ್ ಕಂಟೆಂಟ್ ಸ್ಮಾಲ್ ಅಮೌಂಟ್ಸ್. ಇನ್ನು ಕ್ಯಾರೆಕ್ಟರಿಸ್ಟಿಕ್ಸ್ ಏನು ವಾಟರ್ದು ಕಾಸ್ಟ್ ಇರೋದು? ಮ್ಯಾಕ್ಸಿಮಮ್ ನಾವು ನೋಡ್ದಂಗೆ ಕ್ಯಾರೆಕ್ಟರಿಸ್ಟಿಕ್ಸ್ ಅಂತ ಬಂದಾಗ ಇವೇ ಇರ್ತದೆ ನೋಡಿ. ಹೈ ಸ್ಟ್ರೆಂತ್, ಎಕ್ಸಲೆಂಟ್ ವೇ ರೆಸಿಸ್ಟೆನ್ಸ್, ಗುಡ್ ಇಂಪ್ಯಾಕ್ಟ್ ರೆಸಿಸ್ಟೆನ್ಸ್, ಬೆಟರ್ ಮೆಷಿನಬಿಲಿಟಿ ಕಂಪೇರ್ ಟು ಅದರ್ ಕಾಸ್ಟ್ ಐರನ್ಸ್. ಸೊ ಇವೇ ಇರ್ತವೆ ಸಾಮಾನ್ಯವಾಗಿ. ಎಲ್ಲಾನು ಚೆನ್ನಾಗಿರುವಂತ ಗುಣಗಳು. ಹೈ ಸ್ಟ್ರೆಂತ್, ಹೈ ಟಫ್ನೆಸ್, ಎಕ್ಸಲೆಂಟ್ ವೇ ರೆಸಿಸ್ಟೆನ್ಸ್, ಗುಡ್ ಇಂಪ್ಯಾಕ್ಟ್ ರೆಸಿಸ್ಟೆನ್ಸ್, ಬೆಟರ್ ಮಷಿನಬಿಲಿಟಿ, ಇದು ಬರೆದ್ರೆ ಸಾಕು. ದೆನ್ ಯು ವಿಲ್ ಗೋ ಫಾರ್ ಯೂಸಸ್. ಆಟೋಮೇಟಿವ್ ಪಾರ್ಟ್ಸ್, ಪೈಪ್ಸ್ ಅಂಡ್ ಫಿಟ್ಟಿಂಗ್, ಅಗ್ರಿಕಲ್ಚರ್ ಮಷಿನರಿ, ಹೆವಿ ಡ್ಯೂಟಿ ಗೇರ್ಸ್ ಅಂಡ್ ರೋಲರ್ಸ್. ಆಲ್ರೆಡಿ ಮುಂಚೆನೆ ಹೇಳಿದೀನಿ. ಕಾಸ್ಟ್ ಐರನ್ ಒಂದು ಓದ್ಕೊಳ್ಳಿ. ಕಾಸ್ಟ್ ಐರನ್ ಒಂದು ಓದ್ಕೊಂಡ್ರೆ ಯಾವುದೇ ಸಂಬಂಧಿಸಿರುವಂತಹ ಐರನ್ ಯೂಸಸ್ ಕೇಳಿದ್ರು ಅದನ್ನೇ ಬರೀತಾ ಬನ್ನಿ. ಓಕೆನಾ? ಸೊ ದಟ್ ಇಸ್ ವಾಟ್ ವೆರಿ ಸಿಂಪಲ್ ಥಿಂಗ್ ಅಂತಾನೆ ಹೇಳ್ಬೋದು. ಅರ್ಥ ಆಗ್ತಿದ್ಯಾ? ಸೊ ನೆಕ್ಸ್ಟ್ ವಿಲ್ ಗೋ ಫಾರ್ ಎಕ್ಸ್ಪ್ಲೇನ್ ಪ್ಲೇನ್ ಕಾರ್ಬನ್ ಸ್ಟೀಲ್. ಸೊ ಪ್ಲೇನ್ ಕಾರ್ಬನ್ ಸ್ಟೀಲ್ಸ್ ಯಾವ್ಯಾವು ಅಂತ ಎಕ್ಸ್ಪ್ಲೇನ್ ಮಾಡಕ್ ಹೇಳ್ತಿದ್ದಾರೆ. ನಾವೀಗ ನೋಡ್ದಂಗೆ ನಾವು ಈ ಚಾಪ್ಟರ್ ಫುಲ್ ಸ್ಟೀಲ್ಸ್ ಬಗ್ಗೆನೇ ಡಿಸ್ಕಸ್ ಮಾಡ್ತಾ ಇರ್ತೀರಿ ಮ್ಯಾಕ್ಸಿಮಮ್. ಈಗ ನಾವು ನೋಡ್ತಾ ಇರುವಂತ ಕ್ವಶನ್, ಸೊ ಎಕ್ಸ್ಪ್ಲೇನ್ ಪ್ಲೇನ್ ಕಾರ್ಬನ್ ಸ್ಟೀಲ್. ಇದನ್ನ ನಾವು 2023 ನೋಡಿದಿರಿ. ಸೊ ವಾಟ್ ಇಸ್ ಅ ಪ್ಲೇನ್ ಕಾರ್ಬನ್ ಸ್ಟೀಲ್? ಸೊ ಪ್ಲೇನ್ ಕಾರ್ಬನ್ ಸ್ಟೀಲ್ಸ್ ಆರ್ ಅಲಾಯ್ಸ್ ಆಫ್ ಐರನ್ ಅಂಡ್ ಕಾರ್ಬನ್. ಐರನ್ ಮತ್ತೆ ಕಾರ್ಬನ್ ಮಿಕ್ಸ್ ಆಗಿರುವಂತದ್ದು. ಕಾರ್ಬನ್ ಅಂತ ಇದೆ ವರ್ಡ್, ಐರನ್ ಮತ್ತೆ ಕಾರ್ಬನ್ ಮಿಕ್ಸ್ ಆಗಿದೆ. ದಟ್ ಇಸ್ ವಾಟ್ ಪ್ಲೇನ್ ಕಾರ್ಬನ್ ವಿತ್ ನೋ ಸಿಗ್ನಿಫಿಕೆಂಟ್ ಅಮೌಂಟ್ ಆಫ್ ಅದರ್ ಎಲಿಮೆಂಟ್ಸ್. ಸೊ ಕಾರ್ಬನ್ ಕಂಟೆಂಟ್ ಎಷ್ಟಿರುತ್ತೆ? ಲೋ ಕಾರ್ಬನ್ ಸ್ಟೀಲ್, ಮೀಡಿಯಂ ಕಾರ್ಬನ್ ಸ್ಟೀಲ್, ಹೈ ಕಾರ್ಬನ್ ಸ್ಟೀಲ್. ಲೋ ಕಾರ್ಬನ್ ಸ್ಟೀಲ್ ಅಂದ್ರೆ 0.05% to 0.25%. ಮೀಡಿಯಂ ಕಾರ್ಬನ್ ಸ್ಟೀಲ್ ಅಂದ್ರೆ 0.25% to 0.60% ಆಫ್ ಕಾರ್ಬನ್. ಹೈ ಕಾರ್ಬನ್ ಸ್ಟೀಲ್ ಅಂದ್ರೆ 0.60% to 1.5% ಆಫ್ ಕಾರ್ಬನ್. ಓಕೆ, ಸೊ ರಿಮೆಂಬರ್ ದಿಸ್ ಒನ್. ದೀಸ್ ಆರ್ ನಥಿಂಗ್ ಬಟ್ ವಾಟ್? ಸೊ ಲೋ ಕಾರ್ಬನ್ ಸ್ಟೀಲ್ ಇಂದ ಹಿಡಿದು ಹೈ ಕಾರ್ಬನ್ ಸ್ಟೀಲ್ ವರೆಗೂ ಇರುವಂತದ್ದು. ದೆನ್ ಕ್ಯಾರೆಕ್ಟರಿಸ್ಟಿಕ್ಸ್. ಲೋ ಕಾರ್ಬನ್ ಸ್ಟೀಲ್ ಇಟ್ ಇಸ್ ಅ ಸಾಫ್ಟ್, ಡಕ್ಟೈಲ್, ಈಸಿ ಶೇಪ್. ಮೀಡಿಯಂ ಬಂದ್ಬಿಟ್ಟು ಏನಪ್ಪಾ ಅಂತಂದ್ರೆ ಇಟ್ ಇಸ್ ಎ ಸ್ಟ್ರಾಂಗರ್, ಸ್ವಲ್ಪ ಸ್ಟ್ರಾಂಗ್. ಇದು ಸ್ಟ್ರಾಂಗು, ಇದು ಸ್ಟ್ರಾಂಗರ್. ಇದು ಸ್ಟ್ರಾಂಗರ್ ಯೂಸ್ಡ್ ಫಾರ್ ಗೇರ್ಸ್, ಆಕ್ಸಲ್ಸ್ ಅಂಡ್ ರೈಲ್ಸ್. ಹೈ ಕಾರ್ಬನ್ ವೆರಿ ಹಾರ್ಡ್ ಅಂಡ್ ಸ್ಟ್ರಾಂಗ್. ಸೊ ಇದು ಸ್ವಲ್ಪ ಸಾಫ್ಟ್, ಸ್ಟ್ರಾಂಗರ್, ವೆರಿ ಹಾರ್ಡ್ ಅಂಡ್ ಸ್ಟ್ರಾಂಗ್. ಯೂಸಸ್ ಏನು? ಕನ್ಸ್ಟ್ರಕ್ಷನ್ ಆಫ್ ಮೆಟೀರಿಯಲ್ಸ್, ಆಟೋಮೇಟಿವ್ ಕಾಂಪೋನೆಂಟ್ಸ್, ಟೂಲ್ಸ್ ಅಂಡ್ ಮೆಷಿನರಿ. ನೋಡ್ತಾ ಇದೀರ ವರ್ಡ್ಸ್, ನಿಮ್ಗೆ ಅರ್ಥ ಆಗ್ತಿದೆ. ಕಾಮನ್ ಆಗಿರುವಂತದ್ದು ಏನಪ್ಪಾ ಅಂದ್ರೆ ಕಾರ್ಬನ್ ಸ್ಟೀಲ್ ಅಥವಾ ಕಾಸ್ಟ್ ಐರನ್ ಅಂತ ಈ ಚಾಪ್ಟರ್ ಯಾವುದೇ ಅಪ್ಲಿಕೇಶನ್ ಬರಲಿ, ಕನ್ಸ್ಟ್ರಕ್ಷನ್ ಮೆಟೀರಿಯಲ್ಸ್, ಆಟೋಮೇಟಿವ್ ಕಾಂಪೋನೆಂಟ್ಸ್, ಟೂಲ್ಸ್ ಅಂಡ್ ಮೆಷಿನರಿ, ಕಾಮನ್ ವರ್ಡ್ ಹಾಕ್ಬಿಡಿ. ಅರ್ಥ ಆಗ್ತಿದ್ಯಾ? ಕಾಮನ್ ಆಗಿ ಇದನ್ನ ಎಲ್ಲಾ ಕಡೆ ಯೂಸ್ ಮಾಡ್ತಾರೆ ಅನ್ನುವಂತ ವರ್ಡ್ ನಮ್ಗೆ ಏನಾಗುತ್ತೆ ಬಂದ್ಬಿಡುತ್ತೆ. ಓಕೆ, ಸೊ ದಿಸ್ ಈಸ್ ಅಬೌಟ್ ವಾಟ್ ಎಕ್ಸ್ಪ್ಲೈನ್ ದ
ಪ್ಲೇನ್ ಕಾರ್ಬನ್ ಸ್ಟೀಲ್ಸ್ ಅಂತೇಳಿ. ಓಕೆ, ವಿಚ್ ಇಸ್ ಅ ಮೆಟೀರಿಯಲ್ ಯೂಸ್ಡ್ ಫಾರ್ ಮ್ಯಾನುಫ್ಯಾಕ್ಚರಿಂಗ್ ಆಫ್ ಅಗ್ರಿಕಲ್ಚರಲ್ ಅಂಡ್ ಟೆಸ್ಟಿಫೈ. ಮೆಟೀರಿಯಲ್ ಯೂಸ್ಡ್ ಫಾರ್ ಮ್ಯಾನುಫ್ಯಾಕ್ಚರಿಂಗ್ ಆಫ್ ಅಗ್ರಿಕಲ್ಚರ್. ಸೊ ತುಂಬಾನೇ ಇಂಪಾರ್ಟೆಂಟ್ ಅಗ್ರಿಕಲ್ಚರ್ ಮೆಟೀರಿಯಲ್ಗೆ ಸಂಬಂಧಿಸಿರುವಂತಹ ಕ್ವಶನ್. ಒಂದು ಮೈಲ್ಡ್ ಸ್ಟೀಲ್, ಹೈ ಕಾರ್ಬನ್ ಸ್ಟೀಲ್, ಕಾಸ್ಟ್ ಐರನ್, ಸ್ಟೇನ್ಲೆಸ್ ಸ್ಟೀಲ್. ಸೊ ಚೆನ್ನಾಗಿ ನೆನ್ಪಿಟ್ಕೊಬೇಕು. ಪ್ಲಾಸ್ಟಿಕ್ ಆರ್ ಪಾಲಿಥಿನ್, ಸೊ ಅದು ಕೂಡ ಯೂಸ್ ಮಾಡ್ತಾರೆ ರೈತರು. ಸೊ ಯಾಕೆಂದ್ರೆ ಇಂಪಾರ್ಟೆಂಟ್ ಆಗಿ ಬೇಕಾಗಿರುವಂತಹ ಕೆಲವೊಂದು ಮೆಟೀರಿಯಲ್ಸ್ ನಾವು ಬಳಸ್ತೀವಿ ಅದಕ್ಕೋಸ್ಕರ. ಇನ್ನು ಮೈಲ್ಡ್ ಸ್ಟೀಲ್, ಪ್ಲೋಸ್, ಹಾರೋಸ್ ಅಂಡ್ ಕಲ್ಟಿವೇಟರ್ಸ್. ಯಾಕೆಂದ್ರೆ ಇದು ಸ್ಟ್ರಾಂಗ್ ಅಂಡ್ ಡ್ಯೂರಬಲ್, ಕ್ಯಾನ್ ವಿತ್ ಸ್ಟ್ಯಾಂಡ್ ರಫ್ ಯೂಸಸ್, ಈಸಿ ಟು ವೆಲ್ಡ್ ಅಂಡ್ ರಿಪೇರ್. ಅದಕ್ಕೋಸ್ಕರ ಮೈಲ್ಡ್ ಸ್ಟೀಲ್ ನ ಯೂಸ್ ಮಾಡ್ತಾರೆ. ಹೈ ಕಾರ್ಬನ್ ಸ್ಟೀಲ್ ನ ಕಟಿಂಗ್ ಟೂಲ್ಸ್ ಯೂಸ್ ಮಾಡ್ತಾರೆ. ಸಿಕ್ಕಲ್ಸ್, ಬ್ಲೇಡ್ಸ್ ಅಂಡ್ ನೈಫ್ಸ್ ಯೂಸ್ ಮಾಡ್ತಾರೆ. ವೆರಿ ಹಾರ್ಡ್ ಅಂಡ್ ಶಾರ್ಪ್, ಮೇಂಟೈನ್ ಕಟಿಂಗ್ ಎಡ್ಜ್ ವೆಲ್, ರೆಸಿಸ್ಟೆನ್ಸ್ ಟು ವೇರ್ ಅಂಡ್ ಅಬ್ರಾಷನ್. ಕಾಸ್ಟ್ ಏರ್ ಅನ್ನ ಎಂಜಿನ್ ಬ್ಲಾಕ್ಸ್ ಗೆ ಮಷಿನರಿ ಪಾರ್ಟ್ಸ್ ಯೂಸ್ ಮಾಡ್ತಾರೆ. ದೆನ್ ಸ್ಟೇನ್ಲೆಸ್ ಸ್ಟೀಲ್ ನ ಸ್ಪ್ರೇಯರ್ಸ್, ಸ್ಟೋರೇಜ್ ಟ್ಯಾಂಕ್ಸ್, ಡೈರಿ ಎಕ್ವಿಪ್ಮೆಂಟ್ಸ್ ಗೆ. ನೋಡಿ ನಿಮ್ಗೆಲ್ಲ ಗೊತ್ತಿರುತ್ತೆ, ನೀವೆಲ್ಲ ಹಾಲ್ ತಗೊಂಡೋಗಿ ಡೈರಿಗಳಲ್ಲಿ ಹಾಕ್ಬೇಕಾದ್ರೆ ಅಲ್ಲಿ ದೊಡ್ಡದಾದಂತಹ ಕಂಟೈನರ್ಗಳನ್ನ ಸ್ಟೇನ್ಲೆಸ್ ಸ್ಟೀಲ್ ಅಲ್ಲೇ ಮಾಡಿರ್ತಾರೆ. ಯಾಕೆಂದ್ರೆ ಅದು ನಮ್ಗೆ ಕರೋಷನ್ ರೆಸಿಸ್ಟೆನ್ಸ್ ಆಗಿರುತ್ತೆ, ಮತ್ತೆ ಹೈಜಿನಿಕ್ ಆಗಿರುತ್ತೆ, ಈಸಿ ಟು ಕ್ಲೀನ್ ಮಾಡಕ್ ಕೂಡ ತುಂಬಾ ಸುಲಭವಾಗಿರುತ್ತೆ. ಪ್ಲಾಸ್ಟಿಕ್ ಆರ್ ಪಾಲಿಥಿನ್ ಬರೋಣ. ಇರಿಗೇಷನ್ ಪೈಪ್ಸ್ ಅಂಡ್ ಸ್ಟೋರೇಜ್ ಕಂಟೈನರ್ಸ್. ಸೊ ಪೈಪ್ಗಳನ್ನ ಇದಕ್ಕೋಸ್ಕರ ನಾವೇನ್ ಮಾಡ್ತೀರಿ, ಯೂಸ್ ಮಾಡ್ತೀರಿ. ಸೊ ದಿಸ್ ಈಸ್ ಅಬೌಟ್ ವಾಟ್ ನಾವ್ ಎಲ್ಲೆಲ್ಲ ಅಗ್ರಿಕಲ್ಚರ್. ನೀವು ಜಸ್ಟ್ ಕಾಮನ್ ಆಗಿ ಬರೀರಿ, ತೊಂದರೆ ಇಲ್ಲ. ಸೊ ನೀವೇನ ಓನ್ ಆಗಿ ನೆನ್ಪಿತ್ತು ಅಂತಂದ್ರೆ, ಬಟ್ ಓನ್ ಆಗಿ ನೆನ್ಪಿರಕ್ಕೆ ನಮ್ಗೆ ಏನಪ್ಪಾ ಅಂತಂದ್ರೆ ಇಲ್ಲಿ ಈ ಎಕ್ವಿಪ್ಮೆಂಟ್ಸ್ ನ ನೇಮ್ಸ್ ನೆನ್ಪಿರೋದಿಲ್ಲ. ಸೊ ಹಾಗಾಗಿ ನೀವೇನ್ ಮಾಡ್ಬೇಕಪ್ಪ ಅಂತಂದ್ರೆ ಯೂಶುವಲಿ ನೀವು ನೆನ್ಪಿಟ್ಕೊಳ್ಳೇಬೇಕು ಮೈಲ್ಡ್ ಸ್ಟೀಲು, ಹೈ ಕಾರ್ಬನ್ ಸ್ಟೀಲು, ಕಾಸ್ಟ್ ಐರನ್, ದೆನ್ ಸ್ಟೈನ್ಲೆಸ್ ಸ್ಟೀಲು, ಪ್ಲಾಸ್ಟಿಕ್ ಅಂಡ್ ಪಾಲಿಥಿನ್. ಓಕೆ, ಸೊ ನೆಕ್ಸ್ಟ್ ಒನ್ ಹೋಗೋಣ. ಹಾ, ಇನ್ನು ಈ ಕ್ವಶನ್ ಬಂದಾಗಂತೂ ತುಂಬಾ ಕೇರ್ಫುಲ್ ಆಗಿರ್ಬೇಕು. ವೆರಿ ವೆರಿ ಇಂಪಾರ್ಟೆಂಟ್. ಅನಲೈಸ್ ಅಂಡ್ ಇನ್ಫರ್ ಫಾಲೋಯಿಂಗ್ ಡೆಸಿಗ್ನೇಷನ್ ಆಫ್ ಸ್ಟೀಲ್. ಡೆಸಿಗ್ನೇಷನ್ ಅನ್ನೋದು ಈ ನಡುವೆ ಪ್ರತಿ ಕ್ವಶನ್ ಪೇಪರ್ ನಾವು ನೋಡ್ತಾನೆ ಇರ್ತೀರಿ, ಒಂದು ಡೆಸಿಗ್ನೇಷನ್ ಬರೆಯುವಂಥದ್ದು. ಸಿ ಹೌ ಸ್ಟೀಲ್ಸ್ ಆರ್ ಡೆಸಿಗ್ನೇಟೆಡ್, ಇಂಡಿಕೇಟ್ ದ ಮೀನಿಂಗ್ ಆಫ್ ಫಾಲೋಯಿಂಗ್ ಡೆಸಿಗ್ನೇಷನ್ ಅಂತ ಕೊಟ್ಟಿದ್ದಾರೆ. ಕರೆಕ್ಟಾ? ಸೊ ಯು ಕ್ಯಾನ್ ಸಿ ದಿಸ್ ಒನ್. ಈ ಕ್ವಶನ್ ಪೇಪರ್ ಅಲ್ಲಿ ನಿಮಗೆ ಎರಡು ಕೊಟ್ಟಿದ್ದಾರೆ. ಎಷ್ಟು ಮಾರ್ಕ್ಸ್ಗೆ? 6 ಮಾರ್ಕ್ಸ್ ಕೊಟ್ಟಿದ್ದಾರೆ. ಅದೇ ತರ ಇನ್ನೊಂದು ಕ್ವಶನ್ ಪೇಪರ್ ನೋಡೋಣ. ಸ್ಟೇಟ್ ದ ಫಾಲೋಯಿಂಗ್ ಮೆಟೀರಿಯಲ್ಸ್ ಕಾಂಪೋಸಿಷನ್. ಈ ವರ್ಡ್ ಆದ್ರೂ ಕೊಡಬಹುದು. ದಟ್ ಇಸ್ ಆಲ್ಸೋ ಯು ಹ್ಯಾವ್ ಟು ರೈಟ್. ಇಲ್ಲೇ ಕೊಟ್ಟಿದ್ದಾರೆ. ಸಿಂಪಲ್ 6 ಮಾರ್ಕ್ಸ್ ಬರೋದಕ್ಕೆ ಸಿಂಪಲ್ ಆಗಿರುವಂತಹ ಆನ್ಸರ್ ಇದು ನೋಡಿ. ಸೊ ಇದಕ್ಕೂ ಕೂಡ ನಾನು ನಿಮ್ಗೆ ತೋರಿಸ್ತೀನಿ. ಕಾಂಪೋಸಿಷನ್ ಅಥವಾ ಡೆಸಿಗ್ನೇಷನ್ ಬರೆಯುವಂತಹ ಕಾಂಪೋಸಿಷನ್ ಅಥವಾ ಡೆಸಿಗ್ನೇಷನ್ ಅಂತ ಹೇಳ್ಬೋದು ನಾವು. So this is what we can see here. Yes. So this is what designation. Okay. So ಇನ್ನೊಂದು ಕ್ವಶನ್ ಪೇಪರ್ ನೋಡೋಣ. ಡೆಸಿಗ್ನೇಷನ್ ತುಂಬಾ ಆನ್ಸರ್ ಚಿಕ್ಕದು, ಮಾರ್ಕ್ಸ್ ಜಾಸ್ತಿ. ಓಕೆ, ಸೊ ನಾವು ಒಂದ್ಸತಿ ಕ್ವಶನ್ ಪೇಪರ್ ನೋಡ್ಬೇಕಾದ್ರೆ ಅಬ್ಸರ್ವ್ ಮಾಡ್ತಾ ಇರ್ಬೇಕು. ಏನಂತ ಅಂದ್ರೆ ಇವ್ರು ಹೇಳಿರುವಂತ ಕ್ವಶನ್ಸ್ ಎಲ್ಲ ಕಾಣಿಸಿದ್ಯಾ ಇಲ್ವಾ ಅಂತ ನೀವು ಅಬ್ಸರ್ವ್ ಮಾಡ್ಕೊಳ್ಳಿ, ತೊಂದರೆ ಇಲ್ಲ. ಓಕೆನಾ? ಸೊ ಯು ಕ್ಯಾನ್ ಕ್ರಾಸ್ ವೆರಿಫೈ ಸಚ್ ಥಿಂಗ್ಸ್. ಸೊ ಹಾಗಾದ್ರೆ ನಾವೀಗ ಏನ್ ಮಾಡೋಣ, ವೆರಿ ಸಿಂಪಲ್. ಸೊ ನಾವೀಗ ನೋಡ್ತಾ ಇದೀರಿ FE ಸಿ FE 230 ಅನ್ನೋದಕ್ಕೆ ಡೆಸಿಗ್ನೇಷನ್ ಸ್ಟೀಲ್ ವಿತ್ ಈಲ್ಡ್ ಸ್ಟ್ರೆಂತ್ ಆಫ್ 230. ವರ್ಡ್ ಏನಿದೆ 230 ಇದೆ. FE ಅಂದ್ರೆ ಏನು? ಐರನ್. ದಟ್ ಇಸ್ ವಾಟ್ ವಿ ಆರ್ ಯೂಸಿಂಗ್ ಸ್ಟೀಲ್ ವಿತ್ ಅಂತ ಬರಿತಾ ಇದೀರಿ. FG ಅಂತ ಇದೆ. FG ಅಂದ್ರೆ G ಸ್ಟ್ಯಾಂಡ್ಸ್ ಫಾರ್ ಗ್ರೇ. ಸೊ ಗ್ರೇ ಕಾಸ್ಟ್ ಐರನ್. F ಅಂತ ಇದ್ರೆ ಐರನ್. ಸೊ ಗ್ರೇ ಕಾಸ್ಟ್ ಐರನ್ ಹ್ಯಾವಿಂಗ್ ಎ ಟೆನ್ಸೈಲ್ ಸ್ಟ್ರೆಂತ್ ಆಫ್ ಎಷ್ಟಿದೆ ಇಲ್ಲಿ ವರ್ಡ್? 200 ಇದೆ. 200 ನ್ಯೂಟನ್ ಪರ್ ಮಿಲಿಮೀಟರ್ ಸ್ಕ್ವೇರ್. 35C8 ಅಂತ ಇದೆ. ಸೊ ಈ ತರ ಬರಿಬೇಕಾದ್ರೆ ಯು ಶುಡ್ ಬಿ ಕೇರ್ಫುಲ್. ಐ ಥಿಂಕ್ ಚಿಕ್ಕದಾಗಿ ಕಾಣಿಸುತ್ತೆ ಅನ್ಸುತ್ತೆ, ಸ್ವಲ್ಪ ದೊಡ್ಡದು ಮಾಡಿ ತೋರಿಸ್ತೀನಿ. ಸೊ ದಿಸ್ ಇಸ್ ವಾಟ್ ಸ್ಟೀಲ್ ವಿತ್ yield strength 230 Newton per meter square, FG 200, grey cast iron having tensile strength, that is ಇದು yield strength. ಇದು yield ಅಂದ್ರೆ ಅದಕ್ಕೆ ದಟ್. ಸೊ ಯೂಸಿಂಗ್ ಐ ಥಿಂಕ್ ದಿಸ್ ಈ ಕ್ಯಾಪಿಟಲ್ E ಅಂತ ಕೊಟ್ಟರೆ yield strength ಅಂತ ಬರೀರಿ. ಸೊ FG ಅಂತ ಕೊಟ್ಟಿದ್ದಾರೆ. ದಿಸ್ ವಾಟ್ ಟೆನ್ಸೈಲ್ ಸ್ಟ್ರೆಂತ್ ಅಂತ ಬರೀರಿ. 35C8 ಅಂತ ಕೊಟ್ಟಿದ್ದಾರೆ. 35C8ಗೆ 0.35%. ನೋಡಿ, ಸಿ ಮುಂಚೆ ಕೊಟ್ಟಿರುವಂತದ್ದು 35, ಅದಕ್ಕೆ 0.35%. ಮತ್ತೆ ಸಿ ಆದ್ಮೇಲೆ ಕೊಟ್ಟಿರೋದು 8, ಅದಕ್ಕೆ 0.08% ಆಫ್ ಮ್ಯಾಂಗನೀಸ್ ಅಂತ ಕರಿತೀವಿ. ಸೊ ದಿಸ್ ಒನ್ ಯು ಹ್ಯಾವ್ ಟು ರಿಮೆಂಬರ್ ದಿಸ್ ಆಸ್ ಎ ಕೋಡ್. ಇದನ್ನ ಪ್ರತಿ ಎಕ್ಸಾಮ್ ಅಲ್ಲಿ ಕೇಳ್ತಿರ್ತಾರೆ. ಇದು ಆನ್ಸರ್ ಚಿಕ್ಕದು, ಮಾರ್ಕ್ಸ್ ಮಾತ್ರ ದೊಡ್ಡದು.
Okay, so you can see that Fg200, that is what gray cast iron with the ultimate tensile strength of 200 Newton per millimeter square. 30 C8, C ಮುಂಚೆ 30, that is 0.3% carbon. C8, that is a 0.08% manganese. Okay, again ಯಾವೆಲ್ಲ ಕೇಳ್ತಾರೆ ಜನರಲ್ ಆಗಿ ಅಂತ ಕೊಟ್ಟಿದ್ದೀನಿ ಇಲ್ಲಿ. 55C4 ಅಂತ ಇದೆ, ಸಿ ಮುಂಚೆ ಎಷ್ಟಿದೆ 55 ಇದೆ, that is 0.55 plain carbon steel with 4 ಗೆ 0.0% of magnesium. Again 65C4 0.65 plain carbon steel. ನೋಡಿ ಈ 65 ಏನಿದೆ ಅದಕ್ಕೆ ಏನ್ ಮಾಡಿ 0.65 ಅಂತ ಹಾಕೊಳ್ಳಿ ಪರ್ಸೆಂಟೇಜ್, 4 ಹಾಕೊಳ್ಳಿ 0.04% ಅಂತೇಳಿ ಮ್ಯಾಗ್ನೀಷಿಯಂ. ಅದೇ ರೀತಿ ಇವೆಲ್ಲ ನೋಡಿ ನೀವು ಇಲ್ಲಿ ಈಸಿಯಾಗಿ ನೆನ್ಪಿಟ್ಕೊಬಹುದು. ಇಲ್ಲಿ ಎಫ್ ಜಿ ಅಂತ ಬಂದಿರೋದು ಗ್ರೇ, ದಟ್ ಇಸ್ ಅ ಗ್ರೇ ಕಾಸ್ಟ್ ಐರನ್. ಸಿ ಅಂತ ಬಂದಿರೋದು ಕಾರ್ಬನ್ ಮ್ಯಾಂಗ್ನೀಸ್, ಕಾರ್ಬನ್ ಮ್ಯಾಂಗ್ನೀಸ್, ಕಾರ್ಬನ್ ಮ್ಯಾಂಗ್ನೀಸ್. ಈ ಕಡೆ 30 ಇರೋದು ಕಾರ್ಬನ್ ಮೆನ್ಷನ್ ಮಾಡುತ್ತೆ, 8 ಮ್ಯಾಂಗ್ನೀಸ್, 55 ಕಾರ್ಬನ್ 4 ಮ್ಯಾಂಗ್ನೀಸ್, 65 ಕಾರ್ಬನ್ 4 ಮ್ಯಾಂಗ್ನೀಸ್. ಈಗ ಇಲ್ಲಿ ಬರೋಣ, ದಟ್ ಇಸ್ ವಾಟ್ ಎಫ್ ಇ, ಎಲ್ಲ ಎಫ್ ಇ ಕೊಟ್ಟಿರುವಂತದ್ದು. ನೋಡಿ ಇಷ್ಟು ಎಫ್ ಇ ಇರುವಂತದ್ದು. ಎಫ್ ಇ ಬಂದಾಗ ಎಫ್ ಇ ಕ್ಯಾಪಿಟಲ್ ಇ 250 ಅಂತ ಇದೆ, ದಟ್ ಇಸ್ ವಾಟ್ ಸ್ಟೀಲ್ ವಿತ್ yield strength of 250 ನ್ಯೂಟನ್ ಪರ್ ಮೀಟರ್ ಸ್ಕ್ವೇರ್. ಇಷ್ಟೇ ಬರೆದ್ರೆ ಸಾಕು, ನಿಮ್ಗೆ ಅಲ್ಲಿ 2 ಮಾರ್ಕ್ಸ್ ಕೊಡ್ತಾರೆ. ಹೇಗೆ ಎಫ್ ಇ 250 ಸ್ಟೀಲ್ ವಿತ್ ಟೆನ್ಸಲ್ ಸ್ಟ್ರೆಂತ್. ಸೊ ಇಲ್ಲಿ ಕ್ಯಾಪಿಟಲ್ ಇ ಇತ್ತು yield ಸ್ಟ್ರೆಂತ್, ಇಲ್ಲಿ ಇಲ್ಲ, ಅದಕ್ಕೆ ಟೆನ್ಸಲ್ ಸ್ಟ್ರೆಂತ್ 250 ನ್ಯೂಟನ್ ಪರ್ ಮೀಟರ್ ಸ್ಕ್ವೇರ್. ಎಫ್ ಇ ಕ್ಯಾಪಿಟಲ್ ಇ 300 ಸ್ಟೀಲ್ ವಿತ್ yield ಸ್ಟ್ರೆಂತ್ ಆಫ್ 300 ನ್ಯೂಟನ್ ಪರ್ ಮೀಟರ್ ಸ್ಕ್ವೇರ್. ಎಫ್ ಇ ಇಲ್ಲಿ ಕ್ಯಾಪಿಟಲ್ ಇ ಇಲ್ಲ, ಸೊ ಯು ಕ್ಯಾನ್ ರೈಟ್ ದಟ್ yield ಸ್ಟ್ರೆಂತ್ ಅನ್ನ ಕೊಟ್ಟಿದ್ದಾರೆ 200 ನ್ಯೂಟನ್ ಪರ್ ಮೀಟರ್ ಸ್ಕ್ವೇರ್. ಬಿ ಎಂ 300, ಸೊ ಬಿ ಎಂ ಅಂದ್ರೆ ಬ್ಲಾಕ್ ಹಾರ್ಟ್ ಮೆಲಬಲ್ ಕಾಸ್ಟ್ ಐರನ್. ಸೊ ಬಿ ಅಂತಂದ್ರೆ ದಟ್ ಇಸ್ ಬ್ಲಾಕ್ ಹಾರ್ಟ್ ಮೆಲಬಲ್ ಕಾಸ್ಟ್ ಐರನ್. ಸೊ ಬಿ ಎಂ ಗೆ ಇಲ್ಲಿ ಕೊಟ್ಟಿರುವಂತದ್ದು, ಬಿ ಎಂ ಗೆ ಬ್ಲಾಕ್ ಹಾರ್ಟ್ ಮೆಲಬಲ್ ಕಾಸ್ಟ್ ಐರನ್ ವಿತ್ 300 ನ್ಯೂಟನ್ ಪರ್ ಮಿಲಿಮೀಟರ್ ಸ್ಕ್ವೇರ್ ಮಿನಿಮಮ್ ಟೆನ್ಸೈಲ್ ಸ್ಟ್ರೆಂತ್ ಅಂತ ಕೊಟ್ಟಿದ್ದಾರೆ. ಓಕೆ, ಸೊ ದೀಸ್ ಆರ್ ದ ಥಿಂಗ್ಸ್. ಇದನ್ನ ಹೆಂಗಾದ್ರೂ ಬರೆದು ಪ್ರಾಕ್ಟೀಸ್ ಮಾಡಬೇಕು, ಬೇರೆ ದಾರಿ ಇಲ್ಲ ನಿಮಗೆ. ಯು ಕ್ಯಾನ್, ನಿಮಗೆ ಮಾರ್ಕ್ಸ್ ಬರಬೇಕು ಅಂತಂದ್ರೆ ಇದರಲ್ಲಿ, ಯಾಕಂದ್ರೆ ಸಿಂಪಲ್, ನಿಮ್ಗೆ ಇಷ್ಟು ಕೊಡ್ತಾ ಇಲ್ಲ, ಕೊಡ್ತಾ ಇರೋದು ಮೂರ್ ಕೊಡ್ತಾ ಇದ್ದಾರೆ ಈಗ. ಸೊ ಲೇಟೆಸ್ಟ್ ಎಕ್ಸಾಮ್ ಅಲ್ಲಿ ನೋಡ್ಬೋದು ನೀವು. ನೋಡಿ ಇಲ್ಲಿ ಎಷ್ಟು ಕೊಟ್ಟಿದ್ದಾರೆ, ಒಂದು 2 ಕೊಟ್ಟಿದ್ದಾರೆ, 2 ಕೊಟ್ಬಿಟ್ಟು ನಿಮಗೆ 6 ಮಾರ್ಕ್ಸ್ ಅನ್ನ ಕೇಳಿದ್ದಾರೆ. ಓಕೆನಾ, ಸೊ ದಟ್ ಇಸ್ ವಾಟ್ ಇಲ್ಲಿ ಅಬ್ಸರ್ವ್ ಔಟ್ ಸ್ಟೀಲ್ಸ್ ಆರ್ ಡೆಸಿಗ್ನೇಟೆಡ್. ಯಾವ ರೀತಿ ಡೆಸಿಗ್ನೇಟ್ ಮಾಡ್ತಾರೆ ಅಂತ ಕೊಡ್ತಾರೆ. ಸೊ ಡೆಸಿಗ್ನೇಟ್ ಮಾಡ್ತಾರೆ ಯಾವ ರೀತಿ ಅನ್ನೋದಕ್ಕೆ ಇದು ಆನ್ಸರ್ ನೋಡ್ಕೊಳ್ಳಿ, ಯಾಕಂದ್ರೆ ನಾವು ಇದನ್ನ ನಮ್ಮ ಆನ್ಸರ್ ಇನ್ಕ್ಲೂಡ್ ಮಾಡಿಲ್ಲ. ಸ್ಟೀಲ್ಸ್ ಆರ್ ಡೆಸಿಗ್ನೇಟೆಡ್ ಬೈ ಗ್ರೂಪ್ ಆಫ್ ಲೆಟರ್ಸ್ ಆರ್ ನಂಬರ್ಸ್ ಇಂಡಿಕೇಟಿಂಗ್ ಎನಿ ಒನ್ ಆಫ್ ದಿ ಫಾಲೋಯಿಂಗ್ 3 ಪ್ರಾಪರ್ಟೀಸ್: ಟೆನ್ಸೈಲ್ ಸ್ಟ್ರೆಂತ್, ಕಾರ್ಬನ್ ಕಂಟೆಂಟ್, ಕಂಪೋಸಿಷನ್ ಆಫ್ ಫಾಲೋಯಿಂಗ್ ಎಲಿಮೆಂಟ್ಸ್. 3 ಕಾಂಪೋನೆಂಟ್ ಇರುತ್ತೆ. ಗ್ರೂಪ್ ಆಫ್ ಲೆಟರ್ಸ್ ನ ಯೂಸ್ ಮಾಡ್ತೀರಿ. ಆರ್ ನಂಬರ್ಸ್ ಇಂಡಿಕೇಟಿಂಗ್ ಎನಿ ಒನ್ ಆಫ್ ದಿ ಫಾಲೋಯಿಂಗ್: ಟೆನ್ಸೈಲ್ ಸ್ಟ್ರೆಂತ್, ಕಾರ್ಬನ್ ಕಂಟೆಂಟ್ ಅಂಡ್ ಕಂಪೋಸಿಷನ್ ಆಫ್ ಅಲಾಯಿಂಗ್ ಎಲಿಮೆಂಟ್ಸ್ ಅಂತ ಕರಿತೀವಿ. ಅರ್ಥ ಆಗ್ತಿದ್ಯಾ? ಸೊ ಇಲ್ಲಿ ಸ್ಟೀಲ್ ವಿಚ್ ಆರ್ ಸ್ಟ್ಯಾಂಡರ್ಡೈಸ್ಡ್ ಬೇಸ್ಡ್ ಆನ್ ದ ಟೆನ್ಸೈಲ್ ಸ್ಟ್ರೆಂತ್ ವಿತೌಟ್ ಡೀಟೇಲ್ಡ್ ಕೆಮಿಕಲ್ ಕಾಂಪೋಸಿಷನ್ ಸ್ಪೆಸಿಫೈಡ್ ಇಂಟು 2 ways: a symbol Fe followed by the minimum tensile strength, another symbol Fe capital E still followed by yield strength. ನಾನು ಹೇಳ್ದಂಗೆ ನಿಮ್ಗೆ ಇಲ್ಲಿ ಎರಡು ಮೀನಿಂಗ್ ನ ಕರೆಕ್ಟ್ ಆಗಿ ಅರ್ಥ ಮಾಡ್ಕೋಬೇಕು. ದಟ್ ಇಸ್ ವಾಟ್ ನಾವು ಅಬ್ಸರ್ವ್ ಮಾಡಿದ್ದು ಕರೆಕ್ಟ್, ಇಲ್ಲಿರೋದು ಕೂಡ ಕರೆಕ್ಟ್ ಆಗಿರುತ್ತೆ. ಏನಪ್ಪಾ ಅಂತಂದ್ರೆ ನಿಮಗೆ ಎಫ್ ಇ ಇದ್ರೆ ದಟ್ ಇಸ್ ವಾಟ್ yield ಸ್ಟ್ರೆಂತ್ ಅಂತ ಬರೀತೀರಿ. ಬರೀ ಎಫ್ ಇ ಅಂತಿದ್ರೆ ಟೆನ್ಸೈಲ್ ಸ್ಟ್ರೆಂತ್ ಅಂತ ಬರೀತೀರಿ. ಸೊ ವೆರಿ ಸಿಂಪಲ್. ಎಫ್ ಇ ಅಂತಿದ್ರೆ ದಟ್ ಇಸ್ ವಾಟ್ ಇಟ್ ಇಸ್ ಎ, you can write that Fe 350 indicates steel with a tensile strength of 350 Newton per millimeter square. Fg 200, G ಅಂತ ಇತ್ತು, ಅದಕ್ಕೆ ಗ್ರೇ ಕಾಸ್ಟ್ ಐರನ್ ವಿತ್ ಮಿನಿಮಮ್ ಟೆನ್ಸೈಲ್ ಸ್ಟ್ರೆಂತ್ ಆಫ್ 200 ಅಂತ ಬಂತು. Fe ಕ್ಯಾಪಿಟಲ್ ಇ ಅಂತ ಬಂದಾಗ ಮಾತ್ರ ನಾವೇನ್ ಮಾಡ್ತೀರಿ, ವಿಲ್ ಗೋ ಫಾರ್ ದಿ ಅದರ್ ಥಿಂಗ್. ಸೊ ದಟ್ ಇಸ್ ವಾಟ್ ವಿಲ್ ಸೇ ದಟ್ Fe ಅಂತ ಬಂದ್ರೆ yield ಸ್ಟ್ರೆಂತ್ ಅಂತ ಹೇಳ್ತೀರಿ. ಓಕೆ, ಸೊ ಇದು ನೀವು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ನಾನು ಕೊಟ್ಟಿರುವಂತ ಎಲ್ಲಾ ಕಾಂಪೋಸಿಷನ್ ಓದ್ಕೊಂಡ್ರೆ ಸಾಕು, ನಿಮ್ಗೆ ಫಿಕ್ಸ್ ಮಾರ್ಕ್ಸ್. ಯಾಕಂದ್ರೆ ಲೇಟೆಸ್ಟ್ ಆಗಿ ನೋಡ್ತಾ ಇದ್ರಿ ನಾವೆಲ್ಲ, ಇದು 10 ಮಾರ್ಕ್ಸ್ ಕೂಡ ಕೊಡೋ ನೋಡಿ, ಇಲ್ಲಿ 6 ಮಾರ್ಕ್ಸ್ ಕೊಟ್ಟಿದ್ದಾರೆ, 3 ಬರೆಯೋದಕ್ಕೆ 6 ಮಾರ್ಕ್ಸ್. ಹಂಗಾಗಿ ಈಸಿಯಾಗಿ ಬರುವಂತ ಮಾರ್ಕ್ಸ್ ಅನ್ನು ನಾವು ಅದೇ ಕಾರಣ ಕಳ್ಕೊಳಕ್ ಹೋಗ್ಬಾರ್ದು. ವೆರಿ ಸಿಂಪಲ್ ಆಗಿ ಬರುವಂತ ಈ 3 ಕಂಟೆಂಟ್ ನ ನೋಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ಒನ್ ನೋಡೋಣ. ಸೊ ನೆಕ್ಸ್ಟ್ ಒನ್, ಟ್ರಾನ್ಸ್ಮಿಷನ್ ಆಫ್ ಗೇರ್ಸ್ railway track are made up of which material? Justify the selection. So transmission of gears alloy steels ಯಾಕೆಂದ್ರೆ high steel, high strength and toughness, excellent wear resistance, good hard durability. ಇನ್ನು ರೈಲ್ವೆ ಟ್ರ್ಯಾಕ್ಸ್ ಹೈ ಕಾರ್ಬನ್ ಸ್ಟೀಲ್ ಯೂಸ್ ಮಾಡ್ತೀರಿ, ವೆರಿ ಹಾರ್ಡ್ ಅಂಡ್ ಡ್ಯೂರಬಲ್, ಹೈ ವೇರ್ ರೆಸಿಸ್ಟೆನ್ಸ್, ಗುಡ್ ಫೆಟಿಗ್ ಸ್ಟ್ರೆಂತ್. ಸೊ ದೀಸ್ ಆರ್ ದ 2 ಥಿಂಗ್ಸ್. ಇದನ್ನ ಈ ನಡುವೆ ಕೇಳ್ತಾ ಇಲ್ಲ, ಸೊ ನಿಮ್ ಲಕ್ ಚೆನ್ನಾಗಿತ್ತು ಅಂದ್ರೆ ಕೇಳ್ತಾರೆ. ಸಿಂಪಲ್ ಆನ್ಸರ್, ಸಿಂಪಲ್ ಆಗಿ ನೀವು ನೆನ್ಪಿಟ್ಕೊಂಡ್ರೆ ಸಾಕು. ಟ್ರಾನ್ಸ್ಮಿಷನ್ ಗೇರ್ಗೆ ಅಲಾಯ್ ಸ್ಟೀಲ್, ರೈಲ್ವೆ ಟ್ರ್ಯಾಕ್ ಗೆ ಹೈ ಕಾರ್ಬನ್ ಸ್ಟೀಲ್. ನೇಮ್ ದ ಕಾಸ್ಟ್ ಐರನ್ ವಿತ್ ದ ಕಂಪೋಸಿಷನ್ ಅಂಡ್ ಪ್ರಾಪರ್ಟೀಸ್ ಯೂಸ್ಡ್ ಫಾರ್ ಮೇಕಿಂಗ್ ಮಷಿನ್ ಟೂಲ್ ಬಾಡೀಸ್. ಮಷಿನ್ ಟೂಲ್ ಬಾಡೀಸ್ ಯೂಸ್ ಮಾಡಕ್ಕೆ ಬಳಸುವಂತಹ ಕಾರ್ಬನ್ ಸ್ಟೀಲ್ ನ ಕಾಸ್ಟ್ ಐರನ್ ನ ಮೆನ್ಷನ್ ಮಾಡಿ ಮತ್ತೆ ಪ್ರಾಪರ್ಟೀಸ್ ನ ಮೆನ್ಷನ್ ಮಾಡಿ ಅಂತ ಕೊಟ್ಟಿದ್ದಾರೆ. ಸೊ ಗ್ರೇ ಕಾಸ್ಟ್ ಐರನ್ ದಟ್ ಇಸ್ ವಾಟ್ 2.5% to 4% ಆಫ್ ಕಾರ್ಬನ್, 1% to 3% ಆಫ್ ಸಿಲಿಕಾನ್ ಇರುವಂತದ್ದು.
ಇದನ್ನ ನಾವು ಯೂಸ್ ಮಾಡ್ತೀವಿ. ಗುಡ್ ಡ್ಯಾಂಪಿಂಗ್ ಕೆಪಾಸಿಟಿ, ಹೈ ಕಂಪ್ರೆಸಿವ್ ಸ್ಟ್ರೆಂತ್, ಈಸಿ ಟು ಮಷಿನ್, ವೇರ್ ರೆಸಿಸ್ಟೆನ್ಸ್ ಅಂಡ್ ಕಾಸ್ಟ್ ಎಫೆಕ್ಟಿವ್. ದಟ್ ಇಸ್ ವಾಟ್ ಗ್ರೇ ಕಾಸ್ಟ್ ಎರನ್ನ ಯೂಸ್ ಮಾಡುವಂಥದ್ದು ಯಾವುದಕ್ಕೋಸ್ಕರ, ಮಷಿನ್ ಟೂಲ್ಸ್ಗೆ ನಾವು ಇದನ್ನ ಯೂಸ್ ಮಾಡ್ತೀವಿ. ಓಕೆನಾ. ನೆಕ್ಸ್ಟ್ ಒನ್, ನೇಮ್ ದ ಕಾಸ್ಟ್ ಐರನ್ ವಿತ್ ಕಾಂಪೋಸಿಷನ್ ಪ್ರಾಪರ್ಟೀಸ್ ಯೂಸ್ಡ್ ಫಾರ್ ಮೇಕಿಂಗ್ ಮಷಿನ್ ಟೂಲ್ಸ್. ಸೇಮ್ ಥಿಂಗ್ ರಿಪೀಟ್ ಆಗಿದೆ, ಸೊ ಸೇಮ್ ಕ್ವಶನ್ ಏನೆ. Again, we can see that select the suitable stainless steel with a justification for following application. That is what knife blade, dairy equipment, textile, lathe and tool drills, blanking dice. ಇದನ್ನ ಏನಕ್ಕೆ ಅಂತ, ಸೊ ಇದು ಕೂಡ ಒಂದು ಕ್ವಶನ್ ಪೇಪರ್ ಅಲ್ಲಿ ಕೇಳಿರುವಂತ ಕ್ವಶನ್. ನೈಫ್ ಬ್ಲೇಡ್ ಅಂತಂದ್ರೆ 440C ಮರ್ಟನ್ ಸ್ಟಿಕ್ ಸ್ಟೇನ್ಲೆಸ್ ಸ್ಟೀಲ್ ಯೂಸ್ ಮಾಡ್ತೀರಿ ನೈಫ್ಗೆ. 440C ನೆನ್ಪಿಟ್ಕೊಳ್ಳಿ. ಹೈ ಹಾರ್ಡ್ನೆಸ್, ಎಕ್ಸಲೆಂಟ್ ಎಡ್ಜ್ ಡಿಟರೆನ್ಷನ್, ಗುಡ್ ವೇ ರೆಸಿಸ್ಟೆನ್ಸ್. ಡೈರಿ ಎಕ್ವಿಪ್ಮೆಂಟ್ ಗೆ 316 ಕಾರ್ಬನ್. ದಟ್ ಇಸ್ ವಾಟ್ ಅಸ್ಥೆನೆಟಿಕ್ ಸ್ಟೇನ್ಲೆಸ್ ಸ್ಟೀಲ್ ಆಗಿರುತ್ತೆ. Because it is a highly corrosion resistant, resistant to acids and chlorides, easy to clean. Then textile machinery ಹೋದ್ರೆ 304 asynthetic stainless steel excellent corrosion resistance ಬಳಸ್ತೀರಿ. Then lathe and tools ಗೆ M42 ಅಂತ ಕರಿತೀರಿ. High speed steel, high hardness, red hardness, excellent wear resistance, suitable for high speed cutting. Blanking dies ಹೋದಾಗ D2 ಅಂತ ಕರಿತೀರಿ. ಟೂಲ್ ಸ್ಟೀಲು ಹೈ ವೇ ರೆಸಿಸ್ಟೆನ್ಸ್, ಹೈ ಕಂಪ್ರೆಸಿವ್ ಸ್ಟ್ರೆಂತ್ ಅಂಡ್ ಗುಡ್ ಟಫ್ನೆಸ್ ಗೆ ಬಳಸ್ತೀವಿ. ಓಕೆ, ಸೊ ರಿಮೆಂಬರ್ ದೀಸ್ ಆಲ್ ದೀಸ್ ಪಾಯಿಂಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಒಂದು ಪ್ರತಿಯೊಂದು ಎಕ್ಸಾಮ್ ಅಲ್ಲಿ ನಾವು ಅಬ್ಸರ್ವ್ ಮಾಡಿದಾಗ. ಯಾಕಂದ್ರೆ ನೀವು ಮೋಸ್ಟ್ ಇಂಪಾರ್ಟೆಂಟ್ ಅನ್ನೋ ಕ್ವಶನ್ಸ್ ಕೂಡ ಇದಾವೆ, ಜೊತೆಲಿ ಕೆಲವೊಂದು ಸಬ್ ಕ್ವಶನ್ಸ್ ಕೂಡ ಇದಾವೆ. ಅವುಗಳನ್ನೇನು ಮಾಡಕ್ಕಾಗಲ್ಲ. ಅದನ್ನ ನಾವು ಆ ಕ್ವಶನ್ ಪೇಪರ್ ಯಾವ್ದಾದ್ರು ಹಳೇದನ್ನ ತೆಗೆದ್ರೆ ಅವಾಗ ಬರೋ ಚಾನ್ಸಸ್ ಇರುತ್ತೆ. ಬಟ್ ನಾನು ಹೇಳುವಂಥದ್ದು ಮ್ಯಾಕ್ಸಿಮಮ್ ಈಗ ಒಂದು ರೀಸೆಂಟ್ 2-3 ಕ್ವಶನ್ ಪೇಪರ್ಸ್ ಮಾತ್ರ ಫಾಲೋ ಮಾಡಿ. ದಟ್ ಇಸ್ ಮೋರ್ ದನ್ ಎನಫ್ ಅಂತ ಹೇಳ್ಬೋದು. ಓಕೆ, ಸೊ ವಿಚ್ ಮೆಟೀರಿಯಲ್ಸ್ ಯೂಸ್ಡ್ ಫಾರ್ ಪಿಯರ್ಸಿಂಗ್ ಡೈಸ್ ಅಂಡ್ ಕಾಸ್ಟ್ ಡೈಸ್. ಸೊ ಡೈಸ್ ಗೆ ಯೂಸ್ ಮಾಡುವಂಥದ್ದು, ಸೊ ದಟ್ ಇಸ್ ದ ಟೂಲ್ ಸ್ಟೀಲ್ ಯೂಸ್ ಮಾಡ್ತೀರಿ. ಓಕೆ, ಅದೇ ರೀತಿಯಾಗಿ ಇಟ್ ಇಸ್ ಎ ಹೈ ಟಫ್ನೆಸ್, ಗುಡ್ ವೇ ರೆಸಿಸ್ಟೆನ್ಸ್, ಮೀಡಿಯಂ ಹಾರ್ಡ್ನೆಸ್ ಪ್ರಾಪರ್ಟೀಸ್, ಟೂಲ್ ಸ್ಟೀಲ್ಸ್ ಯೂಸ್ ಮಾಡುವಂಥದ್ದು. ಸೊ ದೀಸ್ ಆರ್ ದ ಮೋಸ್ಟ್ ಇಂಪಾರ್ಟೆಂಟ್ ಒನ್. ಅದೇ ರೀತಿಯಾಗಿ ಫುಡ್ ಪ್ರೊಸೆಸಿಂಗ್ ಯಾವ್ದು ಯೂಸ್ ಮಾಡ್ತೀರಿ. ಇದ್ರ ಲಾಸ್ಟ್ ಕ್ವಶನ್, ಫುಡ್ ಪ್ರೊಸೆಸಿಂಗ್ ಅಂಡ್ ಸರ್ಜಿಕಲ್ ಅಂಡ್ ಡೆಂಟಲ್ ಇನ್ಸ್ಟ್ರೂಮೆಂಟ್. ಫುಡ್ ಪ್ರೊಸೆಸಿಂಗ್ 316 ಸ್ಟೇನ್ಲೆಸ್ ಸ್ಟೀಲ್, ಹೈ ಕರೋಷನ್ ರೆಸಿಸ್ಟೆನ್ಸ್, ಈಸಿ ಟು ಕ್ಲೀನ್ ಅಂಡ್ ಸ್ಯಾನಿಟೈಸ್, ದೆನ್ ರೆಸಿಸ್ಟೆಂಟ್ ಟು ಆಸಿಡ್ ಅಂಡ್ ಕ್ಲೋರೈಡ್ಸ್. ದೆನ್ ಸರ್ಜಿಕಲ್ಸ್ ಯೂಸ್ ಮಾಡುವಂಥದ್ದು 420 ಸ್ಟೇನ್ಲೆಸ್ ಸ್ಟೀಲ್ ನ. ಕಾಮನ್ ನೆನ್ಪಿಟ್ಕೊಳ್ಳಿ, ಫುಡ್ ಪ್ರೊಸೆಸಿಂಗ್ ಅದು ಸ್ಟೇನ್ಲೆಸ್ ಸ್ಟೀಲ್, ಸರ್ಜಿಕಲ್ ಅಂಡ್ ಡೆಂಟಲ್ ಅಂದ್ರೂ ಕೂಡ ಸ್ಟೇನ್ಲೆಸ್ ಸ್ಟೀಲ್ ಇರುತ್ತೆ. ಹೈ ಹಾರ್ಡ್ನೆಸ್ ಅಂಡ್ ಗುಡ್ ಕರೋಷನ್ ರೆಸಿಸ್ಟೆನ್ಸ್ ಅಂತ ಹೇಳ್ಬೋದು. ಸೊ ದಿಸ್ ಈಸ್ ಅಬೌಟ್ ವಾಟ್ ಯೂನಿಟ್ ನಂಬರ್ 2. ಸೊ ಯೂನಿಟ್ ನಂಬರ್ 2 ನಲ್ಲಿ ನಾವು ಜಸ್ಟ್ ಒಂದು ಸತಿ ರಿವೈಸ್ ಮಾಡ್ತಾ ಹೋದ್ರೆ ನಮಗೆ ಬರುವಂತಹ ಮೇನ್ ಕ್ವಶನ್ ನ ಸ್ಟಾರ್ಟಿಂಗ್ ಅಲ್ಲೇ ಕೊಟ್ಬಿಟ್ಟಿದ್ದೀನಿ. ಒಂದು, ಎಕ್ಸ್ಪ್ಲೇನ್ HSS ಹೈ ಸ್ಪೀಡ್ ಸ್ಟೀಲ್ ಒಂದಾಯ್ತು. ಅದಾಗಿದ ತಕ್ಷಣ ಎರಡನೇ ಕ್ವಶನ್ ಮೇನ್ ಆಗಿ ಬರುವಂತದ್ದು, ಸೊ ಟೈಪ್ಸ್ ಆಫ್ ಸ್ಟೇನ್ಲೆಸ್ ಸ್ಟೀಲ್ ಕೂಡ ಆಯ್ತು. ಇದು ಕೂಡ ಒಂದು ಎಕ್ಸಾಮ್ ಅಲ್ಲಿ ಕೇಳಿರುವಂತದ್ದು. ಅದೆಲ್ಲದಕ್ಕಿಂತ ಇಂಪಾರ್ಟೆಂಟ್ ಆಗಿ ಇದು ಈಗ ಕಾಣಿಸ್ತಾ ಇರುವಂತಹ ಕ್ವಶನ್, ಒಂದು ಕಾಸ್ಟ್ ಏರನ್ ಬಗ್ಗೆ ಇರುವಂತಹ ಕ್ವಶನ್. ಅದಾದ್ಮೇಲೆ ಅಲೈಯಿಂಗ್ ಕ್ವಶನ್. ಸೊ ಈ ಸ್ಟಾರ್ಟಿಂಗ್ 4 ಕ್ವಶನ್ಸ್ ಅಲ್ಲಿ ಜಾಸ್ತಿ ರಿಪೀಟ್ ಆಗಿರೋದನ್ನ ನಾವು ಅಬ್ಸರ್ವ್ ಮಾಡಿದ್ರಿ. ಸೊ ಈ 4 ಕ್ವಶನ್ಗೆ ಫಸ್ಟ್ ಪ್ರಿಯಾರಿಟಿನ ಕೊಡಬೇಕು ಅಂತ ಹೇಳ್ತೀವಿ. ಓಕೆ, ಸೊ ದಿಸ್ ಇಸ್ ಅಬೌಟ್ ವಾಟ್ ಯೂನಿಟ್ ನಂಬರ್ 2. 40 ಮಾರ್ಕ್ಸ್ ಗೆ ಬರುವಂತಹ ಚಾಪ್ಟರ್. ಯಾವುದೇ ಕಾರಣಕ್ಕೆ ಈ ಯೂನಿಟ್ ನ ನೀವು ಮಿಸ್ ಮಾಡದಿರ ಸ್ಟಡಿ ಮಾಡಬೇಕು. PMS ಅಲ್ಲಿ ಯಾವ ರೀತಿಯಾಗಿ ಯೂನಿಟ್ ವೈಸ್ ಹೋದಾಗ ಯೂನಿಟ್ ನಂಬರ್ 1 ಅಂಡ್ 6 ಅಂತ ಹೇಳಿದ್ನೋ, ಇಲ್ಲಿ ಅಷ್ಟೇನೆ ನೀವು ಯೂನಿಟ್ ವೈಸ್ ಹೋದಾಗ ಯೂನಿಟ್ ನಂಬರ್ 1 ಮತ್ತೆ 2 ನ ಓದ್ಕೊಂಡ್ರೆ ಸಾಕು, ನಿಮಗೆ 60 ಮಾರ್ಕ್ಸ್ ಬರ್ತಾ ಇದೆ. ಓಕೆ, ಸೊ ದಿಸ್ ಇಸ್ ಮೋರ್ ದನ್ ಎನಫ್ ಅಂತ ಹೇಳ್ಬೋದು. ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಅಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಅಂಡ್ share this video with your friends. Okay, thank you very much for watching.